ಎಲ್ಲರಿಗೂ ನಮಸ್ಕಾರ. ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರು ಪ್ರಸ್ತುತಪಡಿಸುವ ಐತಿಹಾಸಿಕ ನಾಟಕ ಸಂಗೊಳ್ಳಿ ರಾಯಣ್ಣ. ರಚನೆ ಬೇಲೂರು ಕೃಷ್ಣಮೂರ್ತಿ, ನಿರ್ದೇಶನ ಬಸವೇಗೌಡ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿಗಳೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಬೆಳೆಹಳ್ಳಿ ದೇವರಾಜನವರು, ರಂಗ ನಿರ್ದೇಶಕರು, ತುಮಕೂರು, ಹಾಗೂ ನಾಗರಾಜರಾವ್ ಅವರು, ಉಪನ್ಯಾಸಕರು, ತುಮಕೂರು, ಹಾಗೂ ಡಾಕ್ಟರ್ ಹೃದಯ ಸಾಗರ್ ಅವರು, ನಿರ್ದೇಶಕರು, ನವೋದಯ IAS ಅಕಾಡೆಮಿ, ತುಮಕೂರು. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತಾ ಈಗ ದೀಪ ಬೆಳಗುವುದರ ಮುಖಾಂತರ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಎಲ್ಲರಲ್ಲಿ ಮನವಿ. ಮಾಡ್ತಾನೆ ಇದ್ದೀವಿ. ಆದರೆ ನೋಡುವಂತಹವರ ಕೊರತೆ, ಯಾಕಂತ ಪ್ರಶ್ನೆಗಳನ್ನ ಹುಡುಕ್ತಾ ಹೋದರೆ ಎಲ್ಲವೂ ಸ್ವರ್ಗಿದಾವೆ. ಇದು ಮಾತ್ರ ಅಲ್ಲ, ಎಲ್ಲರೂ ಹೇಳ್ತಾರೆ ರಂಗಭೂಮಿ ಸ್ವರ್ಗಿದೆ ಅಂತ. ಖಂಡಿತ ಇಲ್ಲ, ಎಲ್ಲವೂ ಸ್ವರ್ಗಿದೆ. ನೀವು ಇವಾಗ ಯಾರಾದರೂ ಒಬ್ಬರು ಸತ್ರು ಅಂತ ಹೇಳಿ ನಿಮಗೆ ಫೋನ್ ಬಂದರೆ ನೀವು ಮೊದಲನೇ ಪ್ರಶ್ನೆ ಏನು ಕೇಳ್ತೀರಿ ಅಂದರೆ, ಮಣ್ಣು ಎಷ್ಟೊತ್ತಿಗೆ ಅಂತ ಕೇಳ್ತೀರಿ. ಅಂದರೆ ನಾವು ಹೇಗೆ ಆ ಮಣ್ಣಿಗೆ ಮಾತ್ರ ಹೋಗುವಂಥ ಟೈಮನ್ನು ಕೇಳ್ತಾ ಇದ್ದೀವಿ. ಯಾಕೆ ಸತ್ತ, ಅದರ ನಂತರದ ಜೀವನ ಹೇಗೆ, ಅವನಿಂದ ಅನಾಥರಾಗಿರೋದು ಹೇಗೆ, ಅವನ ಹೆಂಡತಿ ಮಕ್ಕಳ ಭವಿಷ್ಯ ಹೇಗೆ, ಈ ಥರದ ಪ್ರಶ್ನೆಗಳನ್ನ ನಾವು ಕೇಳೋದೇ ಇಲ್ಲ. ಸತ್ತ ಅಂದ ತಕ್ಷಣ ಮಣ್ಣು ಎಷ್ಟೊತ್ತಿಗೆ ಅಂತ ಕೇಳ್ತೀವಿ. ಅಂದರೆ ನಾವು ಎಷ್ಟು ಬೆತ್ತಲಾಗ್ಬಿಟ್ಟಿದ್ದೀವಿ. ಹೀಗೆ ಅಂದರೆ ನಾಮಕರಣ ಅಂದಾಗ ಊಟದ ವೇಳೆಯನ್ನು ನೋಡ್ತೀವಿ, ಜಾತ್ರೆ ಅಂದರೆ ಊಟದ ವೇಳೆಯನ್ನು ನೋಡ್ತೀವಿ. ಹೀಗೆ ನಮಗೆ ಬೇಕಾದನ್ನ ಆರಿಸ್ಕೊಳ್ತಾ ಇದ್ದೀವಿ, ಆ ಟೈಮಿಗೆ ಮಾತ್ರ ಹೋಗ್ತಾ ಇದ್ದೀವಿ. ಅದರ ನಂತರ ನಾವು ಬ್ಯುಸಿ ಇದ್ದೀವಿ ಅಂತ ಅನ್ಕೋತೀವಿ. ಇಲ್ಲ, ನಾವು ಬ್ಯುಸಿ ಏನಿಲ್ಲ. ಆದರೆ ನಾವು ಯಾವುದನ್ನ ಬೇಕು ಯಾವುದನ್ನ ಬೇಡ ಅನ್ನೋದನ್ನ ನಿರ್ಧರಿಸುವಲ್ಲಿ ನಾವು ಎಡುತ್ತಾ ಇದ್ದೀವಿ. ಕೊನೆಗೆ ನಾವೇನ್ ಮಾಡ್ತೀವಿ, BP ಶುಗರಿಂದ ನರಳ್ತಾ ಕೊನೆಗೆ ಇಲ್ಲಿ ಹೋಗ್ಬೇಕಿತ್ತು ಅಂತ ಪಶ್ಚಾತ್ತಾಪದ ದಿನಗಳನ್ನು ಕಳೀತಾ ಇದ್ದೀವಿ. ಹಾಗಾಗಬಾರ್ದು. ಸಾಂಸ್ಕೃತಿಕ ಲೋಕ ಅನ್ನುವಂಥದ್ದು ಅದು ಎಲ್ಲವನ್ನ ತಂದುಕೊಡುವಂಥದ್ದು. ಅದರಲ್ಲಿ ಇದ್ದರೆ ಇನ್ನೇನೂ ಬೇಡ ಅನ್ನೋ ಹಾಗೆ ಇರುವಂಥದ್ದು. ಅದಕ್ಕಾಗಿ ಅದನ್ನು ರಂಗಭೂಮಿ ಅಂತ ಕರೆಯುವಂಥದ್ದು. ಅದರಲ್ಲಿ ಎಲ್ಲವೂ ಒಳಗೊಂಡಿದೆ, ಎಲ್ಲವೂ ಇದೆ ಅದರಲ್ಲಿ. ಅಂಥದ್ದನ್ನು ನಾವು ನಿರ್ಲಕ್ಷಿಸ್ತಾ ಹೋಗಿ ಕೊನೆಗೆ ನಾವು ಬೆತ್ತಲಾಗ್ತಾ ಹೋಗಿದ್ದೇವೆ. ಅದನ್ನು ಒಳಗೊಳ್ತಾ ಹೋದರೆ ಏನೆಲ್ಲವೂ ದಕ್ಕೋದಕ್ಕೆ ಸಾಧ್ಯ ಇದೆ ಅಂತಂದರೆ ಅದರ ಒಳಗೆ ಹೋಗಿರುವವರಿಗೆ ಮಾತ್ರನೇ ಅರ್ಥ ಆಗುತ್ತೆ. ಆ ರೀತಿಯ
ಇದು ಅಂದರೆ ಎಲ್ಲವನ್ನ ಬೇಕು, ಎಲ್ಲವನ್ನ ನನ್ನದು ಅಂತ ಒಳಗೊಳ್ಳುವಂತಹ ಇದು ಆದಷ್ಟು ಬೇಗ ಎಲ್ರಿಗೂ ದಕ್ಕುವಂತಾಗಿ ನಾವು ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ತಾ ಹೇಳ್ತಾ ಹಾಗೆ ಬೆಳೆಸ್ತಾ ಹೋಗ್ತಾ ಇದ್ದೀವಿ. ಸಗಣಿ ಮುಟ್ಬೇಡ, ಇದು ಕೆಸರು ಮುಟ್ಬೇಡ, ಇದು ಕಲ್ಲು ಅಲ್ಲಿಗೆ ಹೋಗ್ಬೇಡ, ಪಕ್ಕದ ಮನೆಯವ್ರ ಜೊತೆ ಸೇರ್ಬೇಡ, ಹೀಗೆ ಬೇಡ ಬೇಡ ಅನ್ನೋದನ್ನೇ ಜಾಸ್ತಿ ಮಾಡ್ತಾ ಇದ್ದೀವಿ. ಆದರೆ ಹಿಂದೆ ಜನಪದರು ಹಾಗಲ್ಲ, ಆಡಿ ಬಾ ನನಕಂದ ಅಂಗಾಲ ತೊಳೆದೇನ, ಹೋಗಲೇ ಆಡ್ಕೊಂಡು ಬಾ ಅಂತ ಇದ್ರು. ಈಗ ಬೇಡ ಅಂತ ಹೇಳ್ತಾ ಇದ್ದೀವಿ, ಹೋಗು ಅಂತ. ಅಂದ್ರೆ ಎಲ್ಲರ ಜೊತೆ ಬೇರಿ ಅನ್ನೋದನ್ನ ನಾವು ಹೇಳ್ತಾ ಇಲ್ಲ. ಆಮೇಲೆ ನಾವೇನ್ ಮಾಡ್ತೀವಿ ನೋಡಿ, ಅಕ್ಕ ಕಸೂತಿ ಮಾಡ್ತಿದ್ದಾಳೆ ಅದು ಬೇಡ ಅಂತ ಹೇಳ್ತೀವಿ, ಅಮ್ಮ ರಂಗೋಲಿ ಹಾಕ್ತಿದ್ದಾಳೆ ಅದು ಬೇಡ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಪೇಂಟಲ್ಲೇ ರಂಗೋಲಿ ಹಾಕ್ಬಿಡ್ತೀವಿ. ಆಮೇಲೆ ಯಾವುದೋ ಒಂದನ್ನ ಕಸೂತಿ ಮಾಡಿರೋದನ್ನೇ ತಗೊಂಡು ಬಂದು ಹಾಕೋತೀವಿ. ಆದರೆ ಕೊನೆಗೆ ನಾವೇನ್ ಮಾಡ್ತೀವಿ, 2 ಲಕ್ಷ ರೂಪಾಯಿ ಫೀಸ್ ಕೊಟ್ಟು ಫ್ಯಾಷನ್ ಡಿಸೈನಿಂಗ್ ಕಲಿಸ್ತೀವಿ. ನೋಡಿ, ಅಕ್ಕ ಫ್ಯಾಷನ್ ಅಲ್ಲಿ ಕಸೂತಿ ಮಾಡ್ತಿದ್ದಾಳೆ, ಅದ್ರ ಜೊತೆ ನಾವು ಕಲಿಸೋದಿಲ್ಲ, ಅದು ಬೇಡ ಅಂತ ಹೇಳ್ತೀವಿ. ಅಮ್ಮ ರಂಗೋಲಿ ಹಾಕ್ತಿದ್ದಾಳೆ ಬೇಡ ಅಂತೀವಿ. ಆಮೇಲೆ 2 ಲಕ್ಷ ರೂಪಾಯಿ ಕೊಟ್ಟು ಫ್ಯಾಷನ್ ಡಿಸೈನಿಂಗ್ ಕಲಿಸ್ತೀವಿ. ಹೀಗೆ ಆಗಿದೆ. ಅಂದರೆ ಎಲ್ಲವೂ ಒಳಗೊಳ್ಳುವಂಥದ್ದನ್ನು ನಾವು ಮತ್ತೆ 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 ಬಿಟ್ಟು ನಾವು ಒಂದು ರೀತಿಯ ಅಸಂಗತತೆಯ ಒಳಗಡೆ ಹೋಗ್ತಾ ಇದ್ದೀವಿ. ಆ ಅಸಂಗತತೆ ಅನ್ನೋದು ದೂರ ಆಗಬೇಕು. ನಾನು ಅನ್ನೋದು ಒಡೆದು ನಾವು ಅನ್ನುವಂಥದ್ದು ದಕ್ಕಿ. ಹಾಗೆ ಇವತ್ತು ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಅವರು ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ನಾಟಕವನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಚೆನ್ನಮ್ಮ ರಾಯಣ್ಣ ಅಂತ ಕೂಡಲೇ ಎಲ್ಲ ರೋಮಾಂಚನ ಆಗ್ತಾ ಇತ್ತು. ಇವತ್ತು ಯಾವುದಕ್ಕೂ ರೋಮಾಂಚನವೇ ಆಗ್ತಾ ಇಲ್ಲ. ಹಾಗಾಗ್ಬಿಟ್ಟಿದೆ. ನಿರಂತರವಾಗಿ ಹಾಗಾಗಬೇಕು. ನನ್ನ ನಾಡು, ನುಡಿ, ಭಾಷೆ, ನನ್ನ ಜನ ಎಲ್ಲದಕ್ಕೂ ಕೂಡ ನಾವು ಸ್ಪಂದಿಸುವಂತಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈಗ ಶ್ರೀ ನಾಗರಾಜರಾವ್ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಬೇಕಾದ್ರೆ 1-2 ಗಂಟೆ ಕೂತ್ಕೊಂಡು ಪಾಠ ಮಾಡಿ ಅಂತ ಹೇಳಿದ್ರು ಪಾಠ ಮಾಡಿರ್ತೇನೆ ನಾನು. ಆದರೂ ಕೂಡ ದೇವರಾಜ್ ಅವರು ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯ ಕಡೆಗೆ ಒಲವು ಕಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ಕೂಡ ನಮ್ಮಲ್ಲೂ ಕೂಡ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಾಟಕ ಅಂದರೆ ಅಥವಾ ನಟ ಅಂತಂದ್ರೆ ನಾವು ಹೇಳ್ತಾ ಇರ್ತೀವಿ, ನಿರ್ದೇಶಕರು ಹೇಳಿಕೊಟ್ಟದ್ದನ್ನು ಹೇಳುವುದು ನಟ ಆಗ್ತಾ ಅಷ್ಟೇ, ಕಲಾವಿದರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನಾಟಕದ ಮೂಲಕ ಏನನ್ನ ಸಮಾಜಕ್ಕೆ ತಲುಪಿಸಬೇಕಾಗಿದೆ, ಯಾವ ಸಂದೇಶವನ್ನು ಪ್ರೇಕ್ಷಕರಿಗೆ ತಲುಪಿಸಬೇಕಾಗಿದೆ, ಆ ಸಂದೇಶವನ್ನು ಪರಿಣಾಮಕಾರಿಯಾಗಿ ನಾವು ತಲುಪಿಸುತ್ತಿದ್ದೇವೆ ಅಥವಾ ಇಲ್ಲವಾ, ಇದು ನಾವು ಅವಲೋಕನ ಮತ್ತು ಆತ್ಮಾವಲೋಕನ ಎರಡನ್ನೂ ಕೂಡ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನಿರ್ದೇಶನಗಳನ್ನು ನೋಡಿದಾಗ ಅಷ್ಟೇ, ನಟರಲ್ಲಿಯೂ ಕೂಡ ನಾವು ಆಸಕ್ತಿಯ ಕಡಿಮೆ ಆಗಿರುವುದನ್ನು ನೋಡ್ತಾ ಇದ್ದೇವೆ. ಕೇವಲ ಯಾವುದೋ ಒಂದು ನಾಟಕದಲ್ಲಿ ನಟಿಸಿ ಹೇಳುವ ಸಂಭಾಷಣೆಯಿಂದ ಹೇಳಿಬಿಡುವುದು, ನಿರ್ದೇಶಕರು ಹೇಳಿಕೊಟ್ಟಂತಹ ಅಭಿನಯವನ್ನಷ್ಟು ಮಾತ್ರ ಮಾಡುವುದು ಬಿಟ್ಟರೆ ಅವರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು 0 ಆಗಿದೆ, ಶೂನ್ಯ ಆಗಿದೆ. ಇವತ್ತು ಅವರು ಕೂಡ ನಾನು ಮಾಡಿದ ನಟನೆಯಲ್ಲಿ, ನಾನು ಮಾಡಿದ ಪಾತ್ರದಲ್ಲಿ ಯಾವ ಸಂದೇಶವನ್ನು ಪ್ರೇಕ್ಷಕರಿಗೆ ಅಥವಾ ಸಮಾಜಕ್ಕೆ ಕೊಡಬೇಕಾಗಿತ್ತೋ ಅದನ್ನು ಪರಿಣಾಮಕಾರಿಯಾಗಿ ನಾನು ತಲುಪಿಸಿದ್ದೇನೆಯೇ ಇಲ್ಲವೇ ಎನ್ನುವ ಆತ್ಮಾವಲೋಕನ ಇವತ್ತು ಯಾರಲ್ಲಿಯೂ ಕೂಡ ಕಾಣ್ತಲೇ ಇಲ್ಲ. ಇದೂ ಕೂಡ ಪ್ರೇಕ್ಷಕರು ಬರುವುದಕ್ಕೆ ಸ್ವಲ್ಪ ಕಡಿಮೆ ಇದು ಸೇರೋದಕ್ಕೆ ಕಡಿಮೆ ಅದಕ್ಕೆ ಅತಿ ಪ್ರಮುಖವಾದ ಕಾರಣ ಅಂತಲೇ ಇರಬೇಕು. ಕೆಲವು ಸರಿ ಹೇಳ್ತೀವಿ, ಕೇವಲ ಹಾಸ್ಯಮಯವಾದಂತಹ ನಾಟಕಕ್ಕೆ ಪ್ರೇಕ್ಷಕರು ಬರ್ತಾರೆ, ಗಂಭೀರವಾಗಿರ್ತಕ್ಕಂಥ ಗಂಭೀರವಾದ ವಿಷಯವಾದ ನಾಟಕಕ್ಕೆ ಪ್ರೇಕ್ಷಕರು ಬರೋದಿಲ್ಲ ಅಂತ ಹೇಳಿದಾಗ ಕೆಲ ಸಂದರ್ಭಗಳಲ್ಲಿ ಆಯ್ದುಕೊಂಡ ವಿಷಯ ಸಾಮಾನ್ಯ ಪ್ರೇಕ್ಷಕರಿಗೆ ಅರ್ಥವಾಗದೇ ಇರತಕ್ಕಂಥ ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡು ನಾವು ನಾಟಕವನ್ನು ಮಾಡ್ತಾ ಹೋಗ್ತೀವಿ. ಆ ಸಂದರ್ಭದಲ್ಲಿ ಒಂದು ನಾಟಕವನ್ನು ಪ್ರೇಕ್ಷಕರು ಅಂಥದ್ದನ್ನು ನೋಡಿದರೆ ಮುಂದೆ ಅದೇ ಭಾವನೆ ಬಂದ್ಬಿಡುತ್ತೆ, ಏನೂ ಅರ್ಥ ಆಗೋದಿಲ್ಲ, ತಂಡ ಮಾಡಿದ್ದು ಆ ನಾಟಕ ಏನು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಇದನ್ನೂ ಕೂಡ ಹೋಗಿಸಿ ಅದನ್ನು ಸರಳೀಕರಣಗೊಳಿಸಿ ಅತ್ಯಂತ ಸಾಮಾನ್ಯ ಪ್ರೇಕ್ಷಕರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನು ಅಭಿನಯಿಸಿ ಆ ಸಂದೇಶವನ್ನು ನಿಮಗೆ ತಲುಪಿಸಿದರೆ, ಅದರ ಪರಿಪೂರ್ಣವಾದ ಸರಳತೆಯನ್ನು ನಿಮಗೆ ತಲುಪಿಸಿದಾಗ ಮಾತ್ರ ನೀವು ಮತ್ತೆ 4 ಜನ ಕರ್ಕೊಂಡು ಕಾರಣ ಆಗಿದೆ. ಹಾಗೆ ಪ್ರೇಕ್ಷಕರ ಮೇಲೆ ನಾವು ಆಪಾದನೆ ಮಾಡುವುದಕ್ಕಿಂತ ನಮ್ಮನ್ನು ಕೂಡ ನಾವು ಆತ್ಮಾವಲೋಕನ ಮಾಡಿಕೊಂಡರೆ ಆಗ ರಂಗಭೂಮಿಯನ್ನು ಮತ್ತೆ ಚೇತನಗೊಳಿಸುವ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡಬಹುದು ಅಂತ ಹೇಳ್ತಾ, ಎಲ್ಲಿ ಜನ ಹೆಚ್ಚಾಗಿ ಬಂದಿಲ್ಲ ಅಂತಿಲ್ಲ, ಹಾಡುವವನ್ನು ಯಾವತ್ತೂ ಕೂಡ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಹಾಡುವುದು ನಾವು ಅಷ್ಟೇ
ನಾಟಕವನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಬೇಕಾಗಿಲ್ಲ. ನಟಿಸುವುದು, ನಾಟಕವನ್ನು ಅಭಿನಯಿಸುವುದು ನನ್ನ ಕರ್ಮ. ಹಾಗೆ ನೋಡಿಕೊಂಡ್ರೆ ಕುರ್ಚಿಗಳು ಕೂಡ ಪ್ರೇಕ್ಷಕರೇ, ಜನ ಬೇಕಾಗೇ ಇಲ್ಲ, ಕುರ್ಚಿಗಳೇ ಕೇಳುಗರೆ, ಹೌದಲ್ವಾ? ಹಾಗೆ ಕೂತಿದ್ದಾಗ ಇಡೀ ನಾವು ನಟಿಸುವಾಗ ಹೇಗಿರಬೇಕು, ಇಡೀ ಆಡಿಟೋರಿಯಂ ಭರ್ತಿಯಾಗಿದೆ ಅನ್ನುವಂತಿರಬೇಕು. ಇಡೀ ಪ್ರೇಕ್ಷಕರು ಪೂರ್ತಿ ನನ್ನ ಹಾಡನ್ನು ಕೇಳ್ತಾ ಇದೆ ಅಂದ್ಕೊಂಡು ಹಾಡಿದ್ರೆ ಅದರ ತಾನೇ ತಾನಾಗಿ ರಾಗವೂ ಬರುತ್ತೆ, ನಟನೆಯೂ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿ ಕೂತಿರೋ ನಿಮಗೂ ಕೂಡ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತಾ, ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾಟಕ ಯಶಸ್ವಿಯಾಗಲಿ, ಅವರ ತಂಡ ಇನ್ನು ಮತ್ತಷ್ಟು ಉತ್ತಮಗೊಂಡು ಅತ್ಯುತ್ತಮವಾದಂತಹ ಅನೇಕ ಪ್ರದರ್ಶನಗಳನ್ನು ಕೊಡಲಿ ಅಂತ ಹೇಳ್ತಾ ಹಾರೈಸ್ತಾ ಎಲ್ಲರಿಗೂ ಮತ್ತೆ ನಮಸ್ಕಾರ. ಧನ್ಯವಾದಗಳು ಸರ್. ಉದ್ಘಾಟನೆಯನ್ನು ನಿರ್ವಹಿಸಿಕೊಟ್ಟು ನಾಟಕಕ್ಕೆ ಶುಭ ಕೋರಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ ನಾಟಕ ಶುರುವಾಗುತ್ತೆ. ದಯವಿಟ್ಟು ಅತಿಥಿ ಗಣ್ಯರು ಮುಂದೆ ಕುಳಿತು ನಾಟಕ ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ನಾಟಕ ಸಂಗೊಳ್ಳಿ ರಾಯಣ್ಣ, ರಚನೆ ಬೇಲೂರು ಕೃಷ್ಣಮೂರ್ತಿ, ನಿರ್ದೇಶನ ಬಸವೇಗೌಡ. ಓಂ ನಮೋ ಪುಟ್ಟರಾಜ, ಓಂ ನಮೋ ಪುಟ್ಟರಾಜ, ಓಂ ನಮೋ ಪುಟ್ಟರಾಜ, ಪುಟ್ಟರಾಜರ ಮಹಿಮೆಯ ಜ್ಯೋತಿ, ಪುಟ್ಟರಾಜರ ಮಹಿಮೆಯ ಜ್ಯೋತಿ ಬೆಳಗುತ್ತಿದೆ. ನಿನ್ನಯ ಪಾದಕ್ಕೆ ಬೀಳುವೆವು, ಕರುಣೆಯ ಎಂದು ಬೇಡುವೆವು. ನಿನ್ನಯ ಮನದಲ್ಲಿ ಜಯವನ್ನು ನೀಡೆಂದು ಬೇಡುವೆವು. ಬೆಳಗುತ್ತಿದೆ ಪುಟ್ಟರಾಜರ ಮಹಿಮೆಯ ಜ್ಯೋತಿ, ಪುಟ್ಟರಾಜರ ಮಹಿಮೆಯ ಜ್ಯೋತಿ, ಪುಟ್ಟರಾಜರ ಮಹಿಮೆಯ ಜ್ಯೋತಿ. ಕನ್ನಡದ ಕುಲಪುತ್ರರೇ, ಕರ್ನಾಟಕವು ಇಲ್ಲಿಯವರೆಗೂ ಸ್ವತಂತ್ರವಾಗಿ ಮೆರೆಯುತ್ತಾ ಬಂದಿತ್ತು. ಕಿತ್ತೂರು ಸಂಸ್ಥಾನ ಈಗ ಪರಕೆರ ಪಾಲಾಗಿ ಹೋಯಿತು. ಕಿತ್ತೂರು ಕೇಸರಿಯನ್ನು ಮೃದುಗೊಳಿಸಿದ ತಾಯಿ ಚೆನ್ನಮ್ಮನವರು ಸಹ ಕೈ ಕಟ್ಟಿಕೊಂಡು ಬ್ರಿಟಿಷರ ಬಂಧನದಲ್ಲಿ ಸಿಕ್ಕಿ ಅವರು ಹಾಕಿದ ತುತ್ತುಗೂಡುಂಡು ರವಿ ಉದಯದಿಂದ ರವಿ ಅಸ್ತದವರೆಗೂ ಊಟ ನಿದ್ರೆಗಳ ಲಕ್ಷ್ಯವಿಲ್ಲದೆ ಯಾವ ಕಿತ್ತೂರಿನ ಮೇಲೆ ಹಾರಾಡುತ್ತಿರುವ ಆಂಗ್ಲರ ಧ್ವಜವನ್ನು ಕಂಡು
ಅದನ್ನು ಕಡೆಗಣಿಸುವ ಕನ್ನಡಿಗರಾರೂ ಇಲ್ಲವೆಂದು ಕಣ್ಣೀರಿಡುತ್ತಿರುವ ಆ ಮಹತಾಯಿ ಮಹದಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಮತ್ತು ದಿನ ದಿನಕ್ಕೂ ಒಂದೊಂದಾಗಿ ನಮ್ಮ ಸಂಸ್ಥಾನಗಳನ್ನು ಕಬಳಿಸುತ್ತಿರುವ ಆ ಆಂಗ್ಲರನ್ನು ಹೊಡೆದೋಡಿಸಬೇಕೆಂದು ತಮ್ಮಲ್ಲಿ ಸೈನಿಕರ ನೆರವನ್ನು ಯಾಚಿಸಲು ಬಂದಿದೆ. ಜೋಪಾನವಾಗಿ ಮಾತನಾಡಿ ಮಕ್ಕಳ ಮರದನೆಂಬ ಪುಂಡನ ಪಂಜರದ ಗಿಳಿಯಂತಾಗಿದ್ದೇನೆ ನಾನು. ಸುತ್ತಲೂ ಅವರ ಸೈನಿಕರು, ನಾನೇನನ್ನು ಮಾಡಿದವನಾಗಿದ್ದೇನೆ. ಅವನೆಂತ ಪುಂಡ ಪ್ರಭು, ಅವನಿಗೆ ನೀವು ಹೇಳಿರುವುದೇ? ಅಯ್ಯೋ ದೊರೆ, ನೀವು ಈಗ ನಿರ್ಭಯರಾಗಿದ್ದರೆ ನಾವು ತಳಹೇಡಿಗಳಾಗುತ್ತೇವೆ. ನಮ್ಮ ದೇಶದ ಆಚೆಯವರು ಬಂದು ನಮ್ಮ ಕೈಗಳಿಗೆ ಬೇಡಿ ತೋರಿಸಿದ ಪ್ರಭು, ನಾನು ಇರುವವರೆಗೂ ನೀವು ಹೆದರಬೇಡಿ. ನೀವು ಒಂದು ಆರ್ಥಿಕ ನೆರವು ನೀಡುವುದಾದರೆ ನನ್ನ ಪ್ರಾಣವನ್ನು ನಾನು ನೀಡಲು ಸಿದ್ಧನಾಗಿದ್ದೇನೆ. ನೀವು ಹೂ ಅಂದರೆ ಇನ್ನು 24 ಗಂಟೆಯಲ್ಲಿ ಆ ಪರಮನ ಹೆಣವನ್ನು ತಂದು ನಿಮ್ಮ ಪಾದದಲ್ಲಿ ಸಾಧ್ಯವೇ ರಾಯಣ್ಣ? ನೀವು 3-4 ಜನ ಸಾವಿರಾರು ಶಸ್ತ್ರಸಜ್ಜಿತರಿದ್ದರೂ ಏನು ತಾವೇ ಮಾಡಬಲ್ಲಿರಿ? ಪ್ರಭು, ತಾವೇ ಈ ರೀತಿ ಅಧೈರ್ಯ ಕೊಂಡರೆ ನಮ್ಮ ನಾಡು ಉಳಿದಿತ್ತೆ. ಈ ಪವಿತ್ರವಾದ ಕಿತ್ತೂರಿನ ರಾಜಗದ್ದುಗೆ ಅನ್ಯರ ಅವಿವೇಕಿಗಳ ಕೈಗೆಟಕದಂತೆ ಎಚ್ಚರ ವಹಿಸುವುದು ನಮ್ಮಗಳ ಕರ್ತವ್ಯವಲ್ಲವೇ? ಎಚ್ಚರದಿಂದ ಇರಬೇಕು ಅಷ್ಟೇ ಪ್ರಭು. ನೀವು ಯಾವುದಕ್ಕೂ ಅಧೈರ್ಯ ಪಡಬೇಡಿ. ನಿಮ್ಮ ಕೈಲಾದ ಸಹಾಯ ಮಾಡಿ. ನೀನು ನನ್ನನ್ನು ಈ ಪುಂಡನ ದಾಸ್ಯದಿಂದ ಮುಕ್ತಿಗೊಳಿಸು. ಈ ರಾಜ್ಯದಲ್ಲಿ ಏನು ಸಹಾಯ ಬೇಕಾದರೂ ಮಾಡುತ್ತೇನೆ. ಪ್ರಸಂಗದಲ್ಲಿರುವ ಹಣವನ್ನು, ಹೆಂಗೆಳೆಯರ ಆಭರಣವನ್ನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಮರ್ಪಿಸುತ್ತೇನೆ. ಆಯಿತೆ ಪ್ರಭು, ಈಗ ನನಗೆ ತುಂಬಾ ಸಂತೋಷವಾಯಿತು. ರಾಯಣ್ಣ, ನೀನು ಯಾವುದಕ್ಕೂ ಹೆದರಬೇಡ. ಕನ್ನಡಿಗರಾದ ನಾವು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳದೆ ಹೋದರೆ ಮುಂದೆ ನಾವು ಸ್ವತಂತ್ರರಾಗಿ ಬಾಳಲು ಸಾಧ್ಯವೇ? ನಡಿ ರಾಯಣ್ಣ, ಆಂಗ್ಲರೊಡನೆ ಎದೆಗುಂದದೆ ಹೋರಾಡು. ನಿನಗೆ ಬೇಕಾದ ಸಹಾಯ ನಾನು ಕೊಡುತ್ತೇನೆ. ಅಣ್ಣ, ನಿಜವಾಗಿಯೂ ನೀವು ನನ್ನ ಸಹೋದರ, ಒಬ್ಬ ಯೋಧನ. ನಮಗಾಗಿ ನೀವು ಎಲ್ಲ ಮಾಡುತ್ತಿರುವ ಸೇವೆ, ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ರಾಯಣ್ಣ, ಇದು ನಿನ್ನ ಸ್ವಾರ್ಥದ ಕೆಲಸವಲ್ಲ. ಇದು ನಮ್ಮ ರಾಜ್ಯದ ಗೌರವದ ಪ್ರಶ್ನೆ. ಅದರಲ್ಲಿ ಪಾಲ್ಗೊಳ್ಳುವುದು ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬನ ಕರ್ತವ್ಯ. ಹಾಗಿಲ್ಲವಾದರೆ ಸಾವಿರಾರು ಮೈಲಿಗಳ ದೂರದಿಂದ ವ್ಯಾಪಾರಿ ವೇಷದಲ್ಲಿ ನಮ್ಮಲ್ಲಿಗೆ ಬಂದು ನಮ್ಮ ಒಂದೊಂದು ರಾಜ್ಯವನ್ನು ಕಬಳಿಸುತ್ತಿರುವ ಆಂಗ್ಲರನ್ನು ಹೊಡೆದೋಡಿಸಲು ನಾವು ಒಮ್ಮನಸ್ಸಿನಿಂದ ಹೋರಾಡದೆ ಹೋದರೆ ಒಂದು ಕಿಡಿ ಬೆಂಕಿಯು ಇಡೀ ವನವನ್ನೇ ದಹಿಸುವಂತೆ ಆಂಗ್ಲರು ನಮ್ಮ ದೇಶವನ್ನೇ ಕಬಳಿಸಿ ಬಿಡುವರು. ಆದ್ದರಿಂದ ಆಂಗ್ಲರನ್ನು ನಮ್ಮ ದೇಶದಿಂದ ಹೊಡೆದೋಡಿಸುವವರೆಗೂ ನಾವು ಒಮ್ಮನಸ್ಸಿನಿಂದ ಹೋರಾಡಬೇಕು. ಏನೆನ್ನುವಿರಿ ಚಿನ್ನಬಸಪ್ಪನವರೇ? ಗಜವೀರರ ಮಾತು ಸತ್ಯವಾದುದು. ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಇಡೀ ಭಾರತ ಖಂಡದಿಂದಲೇ ಓಡಿಸಬೇಕು. ರಾಯಣ್ಣ ಯುದ್ಧಕ್ಕೆ ನಿಂತಿರುವುದು ನಾನು ಅವನ ಜೊತೆ ನಿಲ್ಲುತ್ತೇನೆ. ನಿಮ್ಮ ಅಭಿಪ್ರಾಯವೇನು? ಕಿತ್ತೂರಿಗೆ ಸ್ವತಂತ್ರ ತಂದು ಚೆನ್ನಮ್ಮನವರನ್ನು ಬಂಧನದಿಂದ ಬಿಡಿಸುವವರೆಗೂ ನನ್ನ ಕೋಟೆಗೂ ಸಹ ಹಿಂದಿರುಗದೆ ಹಗಲಿರುಳೆನ್ನದೆ ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ಹೋರಾಡುತ್ತೇನೆಂದು ಇದೇ ನನ್ನ ಕಣ್ಣ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಈ ಪವಿತ್ರ ಕಾರ್ಯಕ್ಕೆ ಯಾರು ಹಿಂಜರಿಯಬೇಡಿ. ಮಾಡಿದ ನಿಶ್ಚಯದಿಂದ ಯಾರೂ ಕದಲಬೇಡಿ. ಕನ್ನಡಿಗರ ಕೈ ಚಳಕವನ್ನು ಆಂಗ್ಲರಿಗೆ ಚೆನ್ನಾಗಿಯೇ ತೋರಿಸೋಣ. ಈ ಸ್ವಾತಂತ್ರ್ಯ ರಣಗರ್ಜನೆಯಿಂದ ಜನ ಜಾಗೃತಿಗೊಳ್ಳಲಿ. ಶತ್ರುಗಳ ರಕ್ತದಿಂದ ರಣದೇವತೆಗೆ ಮಂಗಳ ಸ್ನಾನ ಮಾಡಿಸಿ ಉಂಡ ಮಾಲಿಕೆ ಹಾಕುತ್ತೇನೆಂದು ಈ ನನ್ನ ಕಡದ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ. ಮಿತ್ರರೇ, ನಿಮ್ಮೆಲ್ಲರ ಆಶ್ವಾಸನೆ ನನ್ನನ್ನು ಹುರಿದುಂಬಿಸಿದೆ. ನಿಮ್ಮೆಲ್ಲರ ಸಹಾಯ ನನಗಿರಬೇಕಾದರೆ ಇನ್ನು ಮುಂದೆ ನಾವು ಸೋನೆ ಎಂಬುದನ್ನು ಕಾಣಲಾರೆವು.
ಏನು ಕರ್ಪೂರ ಗಂಧದ ಕಡ್ಡಿ ತಂದು ನಿಮ್ಮ ಪಾದ ಪೂಜೆ ಮಾಡಿ ಕೈ ಮುಗಿದು ಬೇಡ್ಕೋಬೇಕೇನೋ? ಅದು ಹೇಗೆ ಹೇಳ್ಕೋಬೇಕು ಅಂತ ಹೇಳಿ ಬಂದು. ಅದ್ ಯಾಕೆ ಗಡ್ಕೋಬೇಕು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಅದೇನು ಆಸೆ ಇರಲ್ಲ, ಮೊದಲನ್ನ ಬಾಯಿ ಬಿಟ್ಟು ಹೇಳ್ರಿ. ಹೇಳ್ತಾ ಇದ್ದೆ ಆದ್ರೆ ನನಗೆ ನಾಚಿಕೆ ಆಗುತ್ತೆ. ಈ ತರ ನಾಚ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಕಣ್ರಿ. ಯಾವ ಕೆಲಸ ಆಗಲಿ ಹಾಳಾಗೋಗಿ ನಾನು ಮಾತ್ರ ನಾಚಿಕೆ ಬಿಡೋದಿಲ್ಲ. ನಾಚ್ಕೊಳ್ಳೋದಕ್ಕೆ ತಾವೇ ಹೆಂಗ್ಸೆ. ನೋಡ್ರಿ, ನಾಚಿಕೆ ಅನ್ನೋದು ಮೊದಲು ಗಂಡಸ್ಗೆ, ಆಮೇಲೆ ಹೆಂಗಸ್ಗೆ. ಸರಿ, ನಿಮ್ಗೆ ನಾಚಿಕೆ ಜಾಸ್ತಿ, ಅದೇನು ಬಾಯಿ ಬಿಟ್ಟು ಹೇಳಿ. ಅಲ್ರಿ ಏನ್ರಿ ಹೇಳಿ ತಾಳಿ ಹೋಗಿ ಅಂತ ಎಲ್ಲ ಹೇಳ್ತೀವಿ ನಾವು. ಏನಿಲ್ಲ, ನೀವೇ ನಾಯಿ ಅಲ್ಲ, ನೀವು ಉತ್ತಮರಲ್ಲಿ ಉತ್ತಮರು. ಹೇಳಮ್ಮ, ಅದೇನು ಬಾಯಿ ಬಿಟ್ಟು ಹೇಳಮ್ಮ. ಅಮ್ಮ ಅಮ್ಮ ಅನ್ನೋದಕ್ಕೆ ನಿಲ್ಸಿದ್ರಿ? ಇಲ್ಲ ಇಲ್ಲ, ಹೇಳೋ ಆಗಿದ್ರೆ ಹೇಳಿ, ಬಿಟ್ರೆ ಬಿಡಿ. ನಿಮ್ಮ ಹತ್ರ ಒಂದು ತಲೆ ಕಿತ್ಕೊಂಡು ಸಾಯ್ತಾನೆ. ನಾನೆಲ್ಲರೂ ಹೇಳಿ ನಿಮ್ಮನ್ನ ತಲೆ ಚಚ್ಕೊಂಡು ಸಾಯಿ ಅಂತ. ನೀವ್ ಹೇಳಿಲ್ಲ ಕಣ್ರಿ, ನಾನು ಹೇಳಿದ್ದು. ಅದೇನ್ ವಿಷಯ ಹೇಳ್ರಿ. ನೋಡಿ ನೋಡಿ, ಮಾನ ನಷ್ಟ ಆಗ್ತಾ ಇದೆ. ಏನ್ರಿ ಅದು? ಏಕ್ದಮ್ ನೀನು ತಾನಂತ ಶುರು ಮಾಡ್ಬಿಟ್ರಿ. ಮಾನ ಇದ್ರಲ್ಲಿ ನಷ್ಟ ಆಗೋಕೆ. ಇಲ್ಲ, ನಿಮ್ಮೊಬ್ಬರಿಗೆ ಹೇಳೋದು ನೋಡಿ. ನೋಡಿ ನೋಡಿ, ನನ್ಗೆ ತುಂಬಾ ಕೋಪ ಬರ್ತಾ ಇದೆ. ಆಮೇಲೆ ಇನ್ನ ಬಯಸ್ಕೋತೀರ ಅಷ್ಟೇ. ಏನ್ರಿ ನೀವು ಬೈದ್ರೆ ನಾನು ಸುಮ್ಮನೆ ಇದ್ದು ಬಿಡ್ತೀನಾ? ನಿಮ್ಮ ಅಪ್ಪ ಇದ್ದ ಹಾಗಿದ್ದೀನಿ ನಾನು. ನಾನು ಬೈದ್ರೆ ನಾನು ಸುಮ್ಮನೆ ಇರ್ತೀನ? ನಾನು ಬೈತೀನಿ. ಮರ್ಯಾದಸ್ತು ಬಿಡಿ. ಮರ್ಯಾದಸ್ತು ಎಲ್ಲಾದ್ರೂ ಉತ್ತಮರು. ನಾವುಗಳು ಅವಿವೇಕಿಗಳು. ನಿಮ್ಮ ಹತ್ರ ಯಾವ ತಲೆ ಕೆಟ್ಟು ಸಾಯ್ತಾನೆ. ಹೋಗ್ರಿ ಎಲ್ರಿ ಹೋಗ್ತೀರಾ? ಅದೇ ಬನ್ನಿ, ಎಲ್ಲಾ ಕೆಲಸ ಮಾಡಿ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತೀರೇನು? ಮತ್ತಿನ್ನೇನ್ ಮಾಡ್ಲಿ? ನಾನು ಹೇಳಿದ ಮಾತೇ ನೀವು ಕೇಳ್ತಾ ಇಲ್ವಲ್ಲ? ಆಯ್ತು, ನಿಮ್ಮ ಮಾತನ್ನೇ ಕೇಳ್ತೀನಿ. ಏನ್ ಮಾಡ್ಬೇಕೀಗ ನಾನು? ಹಂಗ ಬಂದಿದ್ದಾರಿಗೆ ನೋಡಿ, ಒಳ್ಳೆ ಸಮಯ ಬಂದಿದೆ. ಯಾವ್ದು ಇದು ಒಳ್ಳೆ ಸಮಯ? ಒಳ್ಳೆ ಸಮಯ ಅಂದ್ರೆ ರಾಣಿ ಚೆನ್ನಮ್ಮವರಿಗೆ ಜೈಲಲ್ಲಿದ್ದಾರೆ. ಇಲ್ಲಿ ಆಂಗ್ಲರ ಸರ್ಕಾರ ಬರ್ತಾ ಇದೆ. ಇದೇ ಸರಿಯಾದ ಸಮಯ ಚೆನ್ನಮ್ಮನ ಮೇಲೆ ಅಗೆ ತೀರ್ಸ್ಕೊಳ್ಳೋಕೆ. ಏನ್ರಿ ನಿಮ್ಗೆ ಯಾಕ್ರಿ ಬಂತಿ ಏನು ಗೊತ್ತಿ? ಹೋಗ್ಲಿ, ಅದಕ್ಕೆ ನಾನು ಇನ್ನೇನ್ ಮಾಡ್ಬೇಕು? ಹಂಗ್ ಕೇಳ್ರಿ. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಧೈರ್ಯ ಬೇಕು. ನನಗೇನ್ ಧೈರ್ಯ ಇಲ್ಲ ಅಂತ ತಿಳ್ಕೊಂಡ್ರ? ಬೆಳಗ್ಗೆನೆ ಎದ್ದು ಒಂದು ಗಾಡಿ ಸೌದೆ ಹೊರಡಾಕ್ ಬಂದಿದ್ದೀನ್ರಿ. ಅಯ್ಯ ಮುನಾ ಮೊತ್ತು ಸೌದೆ ಹೊಡಿಯೋದನ್ನ ಯಾರು ಧೈರ್ಯ ಅಂತಾರೇನ್ರಿ? ಅದು ಶಕ್ತಿ ಕಣ್ರಿ. ಹೌದಾ? ಹಾಗಾದ್ರೆ ಧೈರ್ಯ ಹೇಗಿರುತ್ತೆ? ಗುಂಡು ಕಣ್ರಿ, ಇಷ್ಟು ಅಪ್ಪಕ್ಕೆ ಇಷ್ಟು ಉದ್ದ ಇರ್ತದೆ. ಬನ್ನಿ ಹೇಳ್ತೀನಿ. ಏನು ರಾಯನನ್ನು ಅಷ್ಟು ದೊಡ್ಡ ಸೈನ್ಯ ಕಟ್ಟಿದ್ದಾನೆ? ಅದು ಹೇಗೆ? ಯಾರ ಸಹಾಯದಿಂದ ಕಟ್ಟಿದ್ದಾನೆ? ನೋ, ನಾವು ಸುಮ್ಮನೆ ಕೂರಬಾರದು. ಈಗಲೇ ರಾಯನನ್ನು ಅವರ ಆಪ್ತ ಮಿತ್ರರನ್ನು ಸೆರೆ ಬರೆಯಬೇಕು. ಹಾಗೆ ಕನ್ನಡಿಗರನ್ನು ಸೆರೆ ಬರೆಯಬೇಕು. ಹೇಳು, ರಾತ್ರಿ ಏನು ನಡೆಯಿತು ಹೇಳು. ಸರ್ಕಾರ, ನಿನ್ನೆ ರಾತ್ರಿ ರಾಯಣ್ಣನ ಸೈನ್ಯವು ಕಾರವಾರ ಜಿಲ್ಲೆಯ ಹರಿಯಾಳದಲ್ಲಿ ನಮ್ಮ ಸೈನ್ಯದ ಮೇಲೆ ಏಕ್ದಮ್ ಮುತ್ತಿದವು. ಆ ಯುದ್ಧದಲ್ಲಿ ನಮ್ಮ ಸೈನ್ಯವು 500 ಜನ ಸಿಪಾಯಿಗಳು ಸತ್ತರು. ಅಲ್ಲದೆ ನಮ್ಮ ಆಫೀಸ್ಗಳನ್ನು ಸುಟ್ಟರು. ವಾಟ್ ಸುಟ್ಟರು? ವಾಟ್ ಸುಡಲಿಲ್ಲ ಸರ್ಕಾರ, ಹಳ್ಳಿಗಳನ್ನೆಲ್ಲ ಸುಟ್ಟರು. ಏನು ಅಷ್ಟು ದೊಡ್ಡ ಯುದ್ಧ ನಡೆಯುತ್ತೆ? ನೋ, ನಾವು ಟೈಮ್ ವೇಸ್ಟ್ ಮಾಡಬಾರದು. ಈಗಲೇ ಆ ರಾಯನನ್ನು ಹೇರಿದು ತಂದು ಚಾನಮಾನ ಯಾರೂರಿಗೆ ಅಪರಾಧಿಯನ್ನು ಗಾಳಿಗೆ ಹಾಕಬೇಕು. ಅದೇ ಅವನಿಗೆ ಸರಿಯಾದ ಶಿಕ್ಷೆ ಸರ್ಕಾರ. ಅಲ್ಲದೆ ಕೆಲವು ಹಳ್ಳಿಗಳನ್ನು ವಶಪಡಿಸಿಕೊಂಡರು. ಇರಲಿ, ಅವನಿಗೆ ಚೆನ್ನಾಗಿ ಬೋಡಿ ಕಾಲಿಸುತ್ತೇನೆ. ಅವನು ವಶಪಡಿಸಿಕೊಂಡಿರುವ ಹಳ್ಳಿಗಳನ್ನು ಹಿಂದಕ್ಕೆ ಪಡೆದು ಅವನನ್ನು ಗಾಳಿಗೆ ಹಾಕುತ್ತೇನೆ. ನೀನೀಗ ನನ್ನ ಲೆಫ್ಟಿನೆಂಟ್ ಅನ್ನು ಕಳಿಸು. ನಿಮ್ಮನ್ನು ಕಾಣಲು ಮಂಗಲಿಯ ರಾಯಣ್ಣನ ಕಡೆಯವರು ಬಂದಿರುವರು. ಏನು? ರಾಯಣ್ಣನ ಕಡೆಯವನು ಬಂದಿರುವಾನೆ? ಅವನನ್ನು ಒಳಗೆ ಕಳಿಸು. ಕಲೆಕ್ಟರ್ ಸಾಹೇಬರಿಗೆ ನಮಸ್ಕಾರ. ಬಾನಿ, ತಾವು ಯಾರು? ಏನು ಬಂದಿರಿ?
ರಾಯಣ್ಣನವರು ತಮಗೆ ಈ ಪತ್ರವನ್ನು ತಲುಪಿಸುವಂತೆ ನನ್ನನ್ನು ಕಳುಹಿಸಿದರು. ಸ್ವಾಮಿ ದ್ರೋಹಿ ನಮಗೆ ಪಟುರವನ್ನು ಬರೆದಿದ್ದಾನೆ. ಕೊಡುವೆ. ಇದು ಕನ್ನಡದಲ್ಲಿ ಇದೆ. ಆ ದ್ರೋಹಿ ಏನು ಬರೆದಿರುವನೋ ನೀನೇ ಓಡಿ ಓಡಿ ಹೇಳು. ಧಾರವಾಡದ ಕಲೆಕ್ಟರ್ ಸಾಹೇಬರಿಗೆ ಕನ್ನಡದ ಕೆಚ್ಚೆದೆಯ ವೀರರು ಈ ಮೂಲಕ ತಿಳಿಸುವುದೇನೆಂದರೆ, ನೀವು ಇದುವರೆಗೂ ಮೋಸದಿಂದ ಪಡೆದಿರುವ ಕರ್ನಾಟಕದ ಎಲ್ಲಾ ಭಾಗವನ್ನು ಬಿಟ್ಟುಕೊಡುವುದಲ್ಲದೆ ಕಿತ್ತೂರು ಮಾತೆ ಚೆನ್ನಮ್ಮನವರನ್ನು ಬಂಧನದಿಂದ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ನಿಮ್ಮ ಎಲ್ಲ ಕಚೇರಿಗಳನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಹೆಚ್ಚಿನ ನಿಮ್ಮ ಹೆಣಗಳು ಬೀಳದಂತೆ ಎಚ್ಚರಗೊಂಡು ಕಿತ್ತೂರನ್ನು ಸ್ವತಂತ್ರಗೊಳಿಸಿರಿ. ಈ ಪತ್ರಕ್ಕೆ ತಕ್ಷಣ ಇವರೊಡನೆ ಉತ್ತರ ಕಳುಹಿಸಿಕೊಡಿ. ಇಂತಿ ಕನ್ನಡದ ಕೆಚ್ಚೆದೆಯ ವೀರರು. ಕಿತ್ತೂರನ್ನು ನಾವು ಮೋಸ ಮಾಡಿ ಪಡೆದಿದ್ದೇವೆ. ಇಲ್ಲ ಇಲ್ಲ, ಅದು ನಿಮ್ಮ ಅವಿವೇಕಿತನದಿಂದ. ನಾವು ಊಟ ಮಾಡಿ ಕಿತ್ತೂರನ್ನು ಗೆದ್ದಿದ್ದೇವೆ. ನೀವಾಗಲಿ ನಿಮ್ಮ ರಾಯಣ್ಣನಾಗಲಿ ನಮ್ಮನ್ನು ಏನು ಮಾಡಲಾರಿರಿ. ನಮ್ಮ ಒಂದು ಪಿರಂಗಿಗಳು ನಿಮ್ಮ ಈ ಸೈನ್ಯವನ್ನು ನಾಶ ಮಾಡಿ ಬಿಡುತ್ತವೆ. ಕರ್ನಾಟಕವನ್ನಲ್ಲ, ಕರ್ನಾಟಕದ ಒಂದು ಹಳ್ಳಿಯನ್ನು ನಿಮಗೆ ಕೊಡುವುದಿಲ್ಲ. ಇವರು ಕರ್ನಾಟಕದ ಪುಟೂರರಂತೆ, ಇವರಿಗೆ ಸ್ವತಂತ್ರವಂತೆ ನಮ್ಮನ್ನೇ ಎದುರಿಸುತ್ತಾರೆ. ಕಲೆಕ್ಟರ್ ಸಾಹೇಬರೇ, ಸಲ್ಲದ ಮಾತನ್ನು ಮಾತಾಡಿ ನನ್ನನ್ನು ಕೆರಳಿಸಬೇಡಿ. ರಾಯಭಾರಿಯಾಗಿ ಬಂದಿದ್ದೇನೆ. ರಾಯಣ್ಣನಿಗೆ ನಾನು ಏನು ತಿಳಿಸಬೇಕೆಂಬುದನ್ನು ತಿಳಿಸಿ ಅಷ್ಟೇ. ಏನಂದ್ರೆ ರಾಯಣ್ಣನಿಗೆ ಏನು ತಿಳಿಸಬೇಕು? ಏನನ್ನು ತಿಳಿಸಬೇಡ. ನಿನಗೆ ಸಿಟ್ಟು ಮಾಡಿದರೆ ನಾವು ಏನು ಮಾಡಕ್ಕಾಗುವುದಿಲ್ಲ. ಇದು ನಿನ್ನ ಕರ್ನಾಟಕವಲ್ಲ, ಇದು ಇಂಗ್ಲೆಂಡ್ ದೊರೆಯ ಆಫೀಸ್. ನಾನು ಇಷ್ಟಪಟ್ಟರೆ ನಿನ್ನನ್ನು ಇಲ್ಲೇ ಸುಟ್ಟು ಬಿಡುತ್ತೇನೆ. ಏನಂದ್ರೆ ನನ್ನನ್ನು ಸುಟ್ಟು ಬಿಡಬಲ್ಲೆಯ? ಕಿತ್ತೂರಿನ ಉಪ್ಪುಂಡ ಈ ದೇಹ ಕಿತ್ತೂರಿಗಾಗಿಯೇ ಬಲಿಯಾಗಲಿ. ಕರ್ನಾಟಕದ ಸ್ವತಂತ್ರಕ್ಕಾಗಿ ನಮ್ಮ ದೇಹವನ್ನು ಅರ್ಪಿಸಲು ಸದಾ ಸಿದ್ಧವಾಗಿರುವ ನಾನು ನಿನ್ನ ಈ ಗೊಡ್ಡು ಬೆದರಿಕೆಗೆ ಬೆದರುವುದಿಲ್ಲ. ಧೈರ್ಯದಿಂದ ಯುದ್ಧ ಮಾಡಲಾರದೆ ನೀನು ನನಗೆ ಬೆದರಿಕೆ ಹಾಕುತ್ತಿರುವೆಯ? ನಮಗೆ ಸ್ವಾತಂತ್ರ್ಯ ಬೇಕು ನಿಜ, ಆದರೆ ಅದನ್ನು ನಿಮ್ಮಲ್ಲಿ ಭಿಕ್ಷೆ ಬೇಡುತ್ತಿಲ್ಲ. ನಮ್ಮ ರಾಜ್ಯವನ್ನು ನಾವು ಕೇಳುತ್ತಿದ್ದೇವೆ. ಇನ್ನೊಬ್ಬರ ರಾಜ್ಯಕ್ಕೆ ಹೋಗಿ ಅವರ ಎಂಜಿಲು ತಿಂದು ಬದುಕುತ್ತಿರುವ ನಿಮ್ಮಂತಹ ನಾಯಿಗಳೆಲ್ಲ ನಾವು ತಿಳಿಯುತ್ತೆ. ನೀನನ್ನು ಇಷ್ಟೊಂದು ಮಾತನಾಡಲು ಬಿಟ್ಟಿದ್ದು ನನ್ನ ತಪ್ಪಾಯಿತು. ನಿನ್ನನ್ನು ಈಗಲೇ ಬಂಧಿಸುತ್ತೇನೆ. ಬಾಡಿಗಾರ್ಡ್, ಅರೆಸ್ಟೆಡ್. ಏನು ಮುಖ ನೋಡುತ್ತಿರುವೆ? ಇದರ ಉಪಯೋಗ ನಿಮಗಿಂತಲೂ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಿಬ್ಬರನ್ನು ಈಗಲೇ ಸಿಗಿದು ಬಿಡಬಲ್ಲೆ. ಆದರೆ ನಾನು ರಾಯಭಾರಿಯಾಗಿ ಅಂತಹ ಹೀನ ಕೃತ್ಯ ಎಸಗಲಾರೆ. ನಿನಗೆ ಹೇಗೆ ಬುದ್ಧಿ ಕಲಿಸಬೇಕು ನಮಗೆ ತಿಳಿದಿದೆ. ನಿಮ್ಮ ಕರ್ನಾಟಕದ ಹೆಸರನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೇವೆ. ಇಡೀ ಕರ್ನಾಟಕವನ್ನೇ ನಿರ್ನಾಮ ಮಾಡುವೆಯ? ಪಶುವೆ, ಕರ್ನಾಟಕದ ವೀರರೆಂದರೆ ನಿನ್ನಂತಹ ತ್ರಾಣವಿಲ್ಲದವರೆಂದು ತಿಳಿದ. ಧೈರ್ಯದಿಂದ ಯುದ್ಧ ಮಾಡಲಾರದೆ ಹೇರಿಗಳಂತೆ ನಮ್ಮಲ್ಲಿಯೇ ಕಲ್ಮಶಗಳನ್ನು ತಂದೊಡ್ಡಿ ಕೋಗಿಲೆಗಳ ಗುಂಪಿನಲ್ಲಿ ಕಾಗೆಗಳಂತೆ ಸೇರಿಕೊಂಡಿರುವ ನೀವು ಒಬ್ಬ ಮನುಷ್ಯರು. ಇನ್ನೊಮ್ಮೆ ಕರ್ನಾಟಕಕ್ಕೆ ಅವಹೇಳನವಾಗುವಂತ ಮಾತನಾಡಿದ ಪಕ್ಷದಲ್ಲಿ ನಿನ್ನ ನಾಲಿಗೆ ಸೀಳಿ ಬಿಟ್ಟನು. ನಿನ್ನನ್ನು ಹೆಚ್ಚು ಮಾತನಾಡಲು ಬಿಟ್ಟಿದ್ದೆ ತಪ್ಪಾಯಿತು. ನಿನ್ನ ಚೊಕ್ಕು ಜಾಸ್ತಿ ಆಯಿತು. ನೀನು ನಿನ್ನ ಜೀವ ಉಳಿಸಿಕೊಂಡು ನೋಡುತ್ತೇನೆ. ನನ್ನ ಜೀವ ಉಳಿಸ್ಕೋಬೇಕೆ? ನನ್ನ ಜೀವ ಈಗಲೇ ಹೋದರೂ ಸರಿಯೇ. ಕರ್ನಾಟಕದಲ್ಲಿ ಹುಟ್ಟಿರುವ ಒಂದೊಂದು ಮಗು ಸ್ವತಂತ್ರಕ್ಕಾಗಿ ಹೋರಾಡುತ್ತದೆ ಎಂಬುದನ್ನು ಮರೆಯಬೇಡ. ನಾನು ಸತ್ತರೆ ನನ್ನಂತಹ ಸಾವಿರಾರು ಎಲ್ಲರವರು ನಿನ್ನ ಎದುರು ನಿಲ್ಲುತ್ತಾರೆ ಎಂಬುದನ್ನು ಮರೆಯಬೇಡ. ನಾನು ಒಂದೇ ವಿಷಯ ತಿಳಿಸಿರುತ್ತೇನೆ. ನೀನಿನ್ನು ಯುದ್ಧಕ್ಕೆ ಸಿದ್ಧರಾಗು. ನಾನು ಹೊರಡುತ್ತೇನೆ. ನೋಡಿದೆಯಾ ಹೇಗಿದೆ? ನೀನು ಹೆಚ್ಚು ಮಾತನಾಡಿದರೆ ನಿನ್ನನ್ನು ಎಲ್ಲ ಸುಟ್ಟು ಗೂಡಿ ಮಾಡಿಬಿಡುತ್ತೇನೆ. ಬಾಡಿಗಾರ್ಡ್, ಇವನನ್ನು ಹೊರಗೆ ಹಾಕು.
ಬಾಡಿಗಾರ್ಡ್, ಇವನನ್ನು ಹೊರಗೆ ಹಾಕು. ಬಾಡಿಗಾರ್ಡ್, ಇವನನ್ನು ಹೊರಗೆ ಹಾಕಿಬಿಡಿ. Take him away. ಈ ಪಾಪಿ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ನನ್ನ ದೇಹದಲ್ಲಿ ಜೀವ ಇರುವವರೆಗೂ ಯಾರ ಕೈಗಳಿಂದಲೂ ನನ್ನನ್ನು ಮುಟ್ಟಲು ಬಿಡುವುದಿಲ್ಲ. ದೂರ ನಿಲ್ಲು. ನೀನನ್ನು ಕಾಯಿನ ಮುಟ್ಟಬಾರದೆ, ಆಡಕ್ಕೆ ನೀನನ್ನು ಕಾಲಿನಿಂದ ಮಾತಾಡಿಸುತ್ತೇನೆ. ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ಎಲ್ಲಿ ಹೋಯಿತು ನಿನ್ನ ಧೈರ್ಯ? ಸಾಗುತ್ತಿರುವ ಹೆಣದೊಡನೆ ಸರಸವಾಡುತ್ತಿರುವ ನೀನು ಒಬ್ಬ ಪರಾಕ್ರಮಿಯೇ ಸರಿ. ನಿನ್ನ ಪ್ರಾಣವನ್ನು ಈಗಲೂ ಹೀರಿಬಿಡಬಲ್ಲೆ. ಆದರೆ ನಾನು ರಾಯಭಾರಿಯಾಗಿ ಬಂದಿದ್ದೇನೆ. ನೀನು ಮೋಸ ಮಾಡಿದೆ ಎಂದು ನಾನು ಮೋಸ ಮಾಡಲಾರೆ. ಈ ಮೋಸದ ಮುಸುಕಿನಿಂದ ಇಡೀ ಭರತ ಖಂಡವನ್ನೇ ಆವರಿಸಿದ್ದೆ. ಇನ್ನು ನನ್ನನ್ನು ಈ ಅವಸ್ಥೆಗೆ ತಂದಿದ್ದೀರಿ. ನನ್ನ ಈ ಅವಸ್ಥೆ Anyhow, one creator has gone. ಬ್ರಿಟಿಷರಿಂದ ನಿನ್ನನ್ನು ಮುಕ್ತಿಗೊಳಿಸಬೇಕು. ಕನ್ನಡದ ಮಕ್ಕಳ ಬಿಸಿ ರಕ್ತವನ್ನು ನೀರಿನಂತೆ ಧಾರೆ. ಆದರೂ ಜಯ ಕಾಣಲಿಲ್ಲ. ನನಗೇಕೋ ನಿರಾಸೆಯ ಕಾಗತ್ತಲು ಆವರಿಸಿ ಕಿತ್ತೂರಿನ ಮೇಲೆ ಹಾರಾಡುತ್ತಿರುವ ಆಂಗ್ಲರ ಧ್ವಜವನ್ನು ಕೆಳಗಿಳಿಸಿ ಮತ್ತೆ ನಮ್ಮ ನಂದಿ ಧ್ವಜವನ್ನು ಮೇಲೇರಿಸಲು ಕನ್ನಡಿಗರು ಯಾರೂ ಹುಟ್ಟಲಿಲ್ಲವೇ? ಈ ಕರ್ನಾಟಕ ಅಂತಹ ವೀರಪುತ್ರರನ್ನು ಪಡೆಯಲಿಲ್ಲ. ನಮ್ಮವರು ಅಂತಹ ನಿರ್ವೀರ್ಯರು. ತಾಯಿ ರಾಜ, ನಮ್ಮ ಯೋಧರಿಗೆ ಯುದ್ಧವನ್ನು ಗೆಲ್ಲುವ ಸರ್ವಶಕ್ತಿಯನ್ನು ಕೊಡುತ್ತಾರೆ. ಇದುವರೆಗೂ ನಾನು ಮಾಡಿದ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತ. ಇನ್ನು ಜಯದ ಹಾದಿಯೇ ನನಗೆ ಕಾಣುತ್ತಲೇ
ನಿನ್ನನ್ನು ಆರಾಧಿಸಿದ ನನಗೆ ಸೆರೆಮನೆಯ ವಾಸ. ನಿನಗಿದು ಸಂತೋಷವೇ? ಕಿತ್ತೂರಿನ ಧರ್ಮಪೀಠ ಅವಿವೇಕಿಗಳ ಅತ್ಯಾಚಾರಿಗಳ ಆಡಳಿತಕ್ಕೆ ಸಿಕ್ಕು ನರಳುತ್ತಿದೆ. ನನ್ನ ಕಿತ್ತೂರಿನ ಪ್ರಜೆಗಳು ಕೊರಗುತ್ತಿದ್ದಾರೆ. ಅವರ ಕೊರಗನ್ನು ನೋಡಿ ನೀನು ಕಣ್ಣು ಮುಚ್ಚಿ ಕುಳಿತು ನಗುತ್ತಿದ್ದೀಯಾ? ನಗು ನಗು, ನನ್ನ ಈ ಸೋಲನ್ನು ನೋಡಿ ನಗು, ನನ್ನ ಈ ಅವಸ್ಥೆಯನ್ನು ನೋಡಿ ನಗು. ನಿನಗೆ ಆನಂದ ಆಗುವವರೆಗೂ ನಗು. ನನ್ನ ಪ್ರಾಣ ಹೋಗುವವರೆಗೂ ಶಾಂತಿ ತಾಯಿ, ಶಾಂತಿ. ವೀರ ತಪಸ್ವಿನಿಯಾದ ನೀವೇ ಇಷ್ಟು ಅಧೀನರಾಗಬಹುದೇ? ಇಹದಲ್ಲಿ ಶಾಶ್ವತ ಕೀರ್ತಿ, ಪರದಲ್ಲಿ ಶಿವ ಸದ್ಗತಿ ಸಿಗುವುದರಲ್ಲಿ ಸಂದೇಹವಿಲ್ಲ. ಹೋಗಿದ್ದಾರೆ, ಬೇಗ ಸ್ನಾನ ಮಾಡಿ ಪಾದಪೂಜೆಗೆ ಸಿದ್ಧರಾಗಿ. ಹೆಚ್ಚು ಸಮಯ ಇರಲು ಸಮಯವಿಲ್ಲ. ಸರಿಯಾದ ಸಮಯಕ್ಕೆ ಬಂದು ನನಗೆ ಆಶೀರ್ವದಿಸು. ದೂರ ನೀನು. ಯಾರು ನೀನು? ಈ ರೀತಿ ಮಾರುವೇಷ ಧರಿಸಿ ನನ್ನ ಮುಂದೆ ಬಂದು ನಿಲ್ಲಲು ನಿನಗೆ ಎಷ್ಟು ಧೈರ್ಯ? ಎಚ್ಚೆತ್ತದಲ್ಲಿರು. ಹತ್ತಿರ ಬಂದರೆ ನಿನ್ನ ಪ್ರಾಣ ತೆಗೆದೆ. ನಿಜ ಹೇಳು, ಯಾರು ನೀನು? ನಾನು ಕಣಪ್ಪ, ನಿನ್ನ ಮಗ. ತಾಯಿಯನ್ನು ಬಂಧನದಲ್ಲಿರಿಸಿ ನಿರ್ಯೋಚನೆಯಿಂದ ಕಾಲ ಕಳೆಯುತ್ತಿರುವ ನಿನ್ನ ಮಗ ರಾಯಣ್ಣ ಕಣಪ್ಪ, ರಾಯಣ್ಣ. ರಾಯಣ್ಣ, ಅವ್ವ, ರಾಯಣ್ಣ, ನನ್ನ ಕಿತ್ತೂರಿನ ಕಳಶ ರಾಯಣ್ಣ. ನಿನ್ನನ್ನು ನೋಡುವುದಿಲ್ಲ ಎಂದು ನಾನು ಹೆದರಿದ್ದೆ ಮಗನೇ. ನಿನ್ನನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ತೃಪ್ತಿಯಾಯಿತು. ಧನ್ಯರಾದೆ ರಾಯಣ್ಣ, ಧನ್ಯರಾದ. ನನ್ನ ಜೀವವನ್ನು ಎಂದೋ ಕಳೆದುಕೊಳ್ಳುತ್ತಿದ್ದೆ. ಆದರೆ ನೀನು ಆ ಆಮ್ಲರನ್ನು ಎದುರಿಸಲು ಸಿದ್ಧತೆ ಮಾಡುತ್ತಿರುವೆ ಎಂಬ ಶುಭವಾರ್ತೆಯನ್ನು ಕೇಳಿ ಕಿತ್ತೂರಿನ ಮೇಲೆ ಹಾರುವ ನಂದಿ ಧ್ವಜವನ್ನು ನೋಡಬೇಕು ಎಂಬ ಆಸೆಯಿಂದ ಈ ಜೀವ ಇಟ್ಕೊಂಡಿದ್ದೀನಿ. ರಾಯಣ್ಣ, ನನ್ನ ಆಸೆ ಈಡೇರಿಸ್ತೀಯ? ಈ ತಾಯಿ ಕಣ್ಣೀರು ಹಾರಿಸ್ತೀಯ? ಹೇಳು ರಾಯಣ್ಣ, ಏನಾಯ್ತು ಹೇಳು. ಅಳಬೇಡಿ ತಾಯಿ, ಅಳಬೇಡಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನನ್ನ ಒಡಲೆ ಹತ್ತಿ ಉರಿಯುತ್ತದೆ ತಾಯಿ, ಉರಿಯುತ್ತದೆ. ತಾಯಿ, ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು. ಆ ವೈರಿಗಳ ರುಂಡವನ್ನು ಚಂಡಾಡಿ ಮತ್ತೆ ನಂದಿ ಧ್ವಜದ ಮೇಲೆ ಕಿತ್ತೂರಿನ ಧ್ವಜವನ್ನು ಹಾರಿಸುತ್ತೇನೆ. ತಾಯಿ, ಶಿವಲಿಂಗ ಬಲ್ಲಸರಿಗೆ ಕಿರೀಟವನ್ನು ಏರಿಸುತ್ತೇನೆ. ಆದರೆ ಅದುವರೆಗೂ ತಾವು ಧೈರ್ಯವಿದೆ. ತಾವೇ ತಮ್ಮ ಕೈಯಾರೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದೀರಿ ತಾಯಿ, ಪ್ರಯತ್ನಿಸಿದ್ದೀರಿ. ಪಡಬೇಡ ರಾಯಣ್ಣ. ಆಕ್ರೋಶವನ್ನು ಆಮಂತ್ರಿಸಿದರೆ ಅವಿವೇಕಿಗೆ ಅಡಿಗಲ್ಲು ಹಾಕಿದರು. ದುಡುಕಿ ಯಾವ ಕಾರ್ಯವನ್ನು ಮಾಡಬೇಡ. ಆತುರ ಪಟ್ಟರೆ ಅವಘಡ ಖಂಡಿತ. ಸಾಧಕನಿಗೆ ಸಮಾಧಾನವಿರಬೇಕು. ಇಂದಲ್ಲ ಒಂದು ದಿನ ಆ ಕಲೆಕ್ಟರ್ನ ರುಂಡ ನಿನ್ನ ಈ ಖಡ್ಗಕ್ಕೆ ಆಹುತಿಯಾಗಲೇಬೇಕು. ಅಲ್ಲಿಯವರೆಗೂ ನಿಶ್ಚಿಂತೆಯಿಂದ ನನ್ನ ಸೇವೆಯಲ್ಲಿ ನೀನು. ಯಾರೊಡನೆಯೂ ಗುಟ್ಟು ರಟ್ಟು ಮಾಡಬೇಡ. ಯಾರನ್ನು ನಂಬಬೇಡ. ನಿನ್ನ ಕಾರ್ಯ ಸಾಧನೆ ಆಗುವವರೆಗೂ ಯಾರೊಡನೆಯೂ ಬಾಯಿಬಿಡಬೇಡ. ನಮ್ಮ ಕೃಷ್ಣರಾವ್, ಬಾಳಾಜಿ, ಮಾಮುಲ್ದಾರ್, ನಿಂಗನಗೌಡ, ಸಂಗನಗೌಡ ಇವರೆಲ್ಲರೂ ನಿನ್ನ ಈ ಸಿದ್ಧತೆಗೆ ಸಹಾಯಕರಾಗಿದ್ದಾರೆ. ತಾಯಿ, ಅವರುಗಳ ಬಗ್ಗೆ ಏನು ಹೇಳಿದ್ದಾರೆ? ಅವರೆಲ್ಲ ಈಗ ಆಂಗ್ಲರ ಬಾಲ ಬಡಕರಾಗಿದ್ದಾರೆ. ನೀವು ಸೆರೆಮನೆ ಸೇರಿದಾಗ ನಿಂತೆವು. ಕಿತ್ತೂರು ಈಗ ಸೂತ್ರ ಕಿತ್ತ ಗಾಳಿ ಪಡೆದಂತಾಗಿರುತ್ತಾರೆ. ಸೇವಕರನ್ನು ಕರೆಸಿಕೊಳ್ಳುತ್ತಿದ್ದವರೆಲ್ಲ ಈಗ ದೇಶದ್ರೋಹವೆಸಗುತ್ತಿದ್ದಾರೆ. ಕೃಷ್ಣರಾವ್, ಮಾಮುಲ್ದಾರ್ ಇವರುಗಳು ನಮ್ಮನ್ನು ಹಳ್ಳಕ್ಕೆ ತಳ್ಳಿ ಮೇಲೆ ನಿಂತು ಕೇಕೆ ಹಾಕಿ ನಗುತ್ತಿದ್ದಾರೆ ತಾಯಿ, ನಗುತ್ತಿದ್ದಾರೆ. ಯಾರ ಭಯವಿಲ್ಲ. ನಮಗಿರುವ ಭಯವೆಂದರೆ ನಮ್ಮೊಳಗಿರುವ ವಂಚಕ ವಿದ್ರೋಹಿಗಳು. ಅದೇನೇ ಆಗಲಿ, ಗುಟ್ಟು ರಟ್ಟಾದಿತ್ತು. ಸಮಯ ಬಹಳ ಆಗಿದೆ. ನೀನು ಹೋಗು. ನಿನಗೆ ಆ ರಾಜರಾಜೇಶ್ವರಿ ಆಶೀರ್ವಾದ ಮಾಡು. ನಿನಗೆ ಆಶೀರ್ವದಿಸು. ನಿನ್ನ ಆಸೆಯನ್ನು ರಾಜೇಶ್ವರಿ ಆರಾಧಿಸು. ಶ್ರೀ ಗುರುಸಿದ್ದೇಶ್ವರ ನಿನಗೆ ಒಳ್ಳೆತನ್ನು ಮಾಡು. ಮಂಗಳವಾಗಲು.
ಬರುತ್ತೇನೆ. ನಾರಾಯಣ, ಕನ್ನಡ ರಾಜರಾಜೇಶ್ವರಿ, ಕಿತ್ತೂರು ನಮ್ಮದು, ಆಂಗ್ಲರು ಇದನ್ನು ಕದಿಯಲಾರರು. ನೀನೇ ಅದಕ್ಕೆ ಸಾಕ್ಷಿ. ತಾಯಿ, ತಾವು ಇಂದು ಆಶೀರ್ವದಿಸಿಕೊಂಡ ಈ ಖಡ್ಗಕ್ಕೆ ಹೊಸ ಹುರುಪು ಬಂದಿದೆ. ಇಷ್ಟು ದಿನ ರಾಯನ ವರೆಯಲ್ಲಿ ಅಡಿಗೆ ಕುಳಿತು ಜನನಕ್ಕಾಗಿ ಎದುರು ಬಿಡುತ್ತು. ಓ ಕರ್ತವೇ, ನೀನು ತಾಯಿಯವರ ಆಶೀರ್ವಾದ ಪಡೆದ ಕರ್ತವ್ಯ ಆದರೆ ವೈರಿಗಳ ತಲೆಯನ್ನು ತಲೆಯಬೇಕು. ಅದು ಬಿಟ್ಟು ರಾಜ್ಯದ್ರೋಹಿಗಳಂತೆ ಸ್ವಾಮಿ ದ್ರೋಹ ಮಾಡಿ ಏ ಅಕ್ಷರ. ಓ ತಾಯಿ ಕಾರ್ಯದಲ್ಲಿ ನಿರತನಾಗು. ಬರುತ್ತೇನೆ ತಾಯಿ. ನಿಂತ್ಕೊಳ್ರಿ. ನೋಡ್ರಿ, ನನಗೆ ನೀವು ಸುಮ್ಮನೆ ತೊಂದರೆ ಕೊಡ್ಬೇಡ್ರಿ. ನಾನು ಬಿಡಿ ಸೇರ್ಲಿಲ್ಲ ಅಂದ್ರೆ ಒಂದು ಹೆಜ್ಜೆ ಮುಂದೆ ಹಿಡಿಯೋದಕ್ಕಾಗೋದಿಲ್ಲ ರೀ. ಯಾರಿ ಈ ದುರಭ್ಯಾಸ ನಿಮ್ಗೆ ಕಲಿಸ್ಕೊಟ್ಟಿದ್ದು? ಯಾವ್ದ್ರಿ? ಯಾವ್ದ್ರಿ ದುರಭ್ಯಾಸ? ಏನು ಬಿಡಿ ಸೇರೋದೆ? ರೇ, ಸಿಗರೇಟ್ ಸೇರಿದ್ರೆ ಶೃಂಗಾರ, ಬಿಡಿ ಸೇರಿದ್ರು ಬಂಗಾರ, ಸಾಯ್ ಕುಡಿದ್ರೆ ರೀ ಸಂಸಾರ ಸಾಗೋದು. ಅದಕ್ಕೆ ನಾನು ಬಿಡಿ ಸೇರ್ತಾ ಸಾಕಿ ಬೀಡಿಗಷ್ಟು ಬೆಂಕಿಯಾಗ ನಿಮ್ಮ ಮಾತನ್ನೇ ನಡೆಸ್ತಾ ಇದ್ದಲ್ರಿ. ನಾನು ಬೀಡಿ ಸೇದೋದ್ರೆ ನೀವು ಬೀಡಿ ಸೇರುವಲ್ಲಿಲ್ಲ, ನಿಮ್ಮ ಬೀಡಿಗೆ ಎಷ್ಟು ಬೆಂಕಿ ಹಾಕಲ್ಲ, ಅದಕ್ಕೆ ಬೆಂಕಿ ಹಾಕಿರ್ತಾವ. ನೋಡಿದ್ರ ರಾಯಣ ಪ್ರತಾಪನ ನೋಡ್ಲಿಲ್ಲ, ಕೇಳಿದೆ. ಅಂದ ಹಾಗೆ ನೀವ್ ಯಾವಾಗ ನೋಡಿದ್ರಿ? ನಾನು ನೋಡ್ಲಿಲ್ಲ, ಜನ ಹೇಳ್ತಾ ಇರಲ್ಲ ಅದು ಕೇಳಿಸ್ಕೊಂಡೆ. ಅಷ್ಟು ದೊಡ್ಡ ಜನ ಎಲ್ಲಿ ಹೊಂದಿಸ್ತ? ಇಲ್ಲ, ಎಲ್ಲ ನಿಮ್ಮಾಗೆ ಹಣ ಹಣ ಅಂತ ಸಾಯ್ತಾರೇನು? ನೋಡ್ರಿ ಆ ರಾಯನ ದೇಶ ಪ್ರೇಮನ. ನೋಡಿ ನೋಡಿ ನನಗೆ ಸಿಟ್ಟು ಬರ್ತಾ ಇದೆ. ನಿಮಗೆ ಒಬ್ಬರಿಗೆ ಏನ್ರಿ ಸಿಟ್ಟು ಬರೋದು? ನನಗೂ ಅವಾಗ ಸಿಟ್ಟು ಬರೋದುಂಟು. ಬಂದ್ರೆ ಏನ್ ಮಾಡ್ತೀನಿ ಗೊತ್ತೇ? ಏನ್ ಮಾಡ್ತೀರಿ? ಏನ್ ಮಾಡ್ತೀನಿ ಅಂತ ಕೇಳಿದ್ರಲ್ವೇ, ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತು. ನಿಮ್ಗೆಲ್ಲೋ ಗ್ರಾಚಾರ ಕೆಟ್ಟಿದೆ ಅಂತ ಏನಾಯ್ತು? ಯಾಕೆ? ಇನ್ನೇನು ಅಲ್ರಿ, ರಾಯಣನ ಅಷ್ಟೆಲ್ಲ ಹೊಗಳ್ತಾ ಇದ್ದೀರಲ್ಲ, ಮೂರೇ ಮೂರು ಕಾಸಿಂದು ಪ್ರಯೋಜನ ಐತೆ? ಇಲ್ಲ. ಗಾದಿ ಮಾತು ಕೇಳಿದ್ವೆ, ಗಾಳಿ ಬಂದಾಗ ತೂರ್ಕೋಬೇಕು, ಗೆದ್ದೆ ತುಂಬಲ್ಲ ಇಳಿಬೇಕು ಅಂತ. ಇಲ್ಲಿ ಆಂಗ್ಲೋಚ ಸರ್ಕಾರ ಬಂದಿರೋದು. ಅದ್ರ ವಿರುದ್ಧವಾಗಿ ಏನಾದ್ರೂ ನೀವು ಹೋದ್ರ ಎಲ್ಲೋ ಹಾಗೆ ಸ್ವಲ್ಪ ನಿಲ್ಲೋ. ಅಲ್ರಿ ಹಿಂಗನ್ಕೊಡ್ರಿ. ಅಲ್ರಿ, ನಿಮ್ಗೆ ಈ ಹೀನ್ ಬುದ್ಧಿ ಯಾವಾಗಿಂದ ಬಂತು ಅಂತ ನೀವು ಆ ರಾಯಣಿಗೆ ಸಹಾಯ ಮಾಡಿದ್ರು ಬೇಡ, ಆಮೇಲೆ ಯಾಕ್ರಿ ದ್ವೇಷ ಕಾಣ್ತೀರ? ನೋಡಿ ನೋಡಿ, ಅವನ ಒಬ್ಳೋದ್ನ ಮೊದಲು ನಿಲ್ಸಿ. ನೀವೇ ನೋಡ್ತಾ ಇರಿ, ಅವನು ಇದೇ ತರ ಎಷ್ಟು ದಿವಸ ಕುಡಿತಾನೆ ಅಂತ. ಅವನೇನಾದ್ರೂ ನನಗೆ ಸಿಗ್ಬೇಕು. ನಿಮ್ ಕೈಗ? ನನ್ ಕೈಗಲ್ಲ, ನಮ್ಮ ಆಂಗ್ಲೋಚ ಸರ್ಕಾರ ಕೈಗೆ. ಅವಾಗಿದೆ ಅವನ ಗಾಟ. ಅಲ್ರಿ, ಯಾಕ್ರಿ ಅವ್ನಿಗೆ ಯಾಕೆ ಇಷ್ಟೊಂದು ದ್ವೇಷ? ಕಾರಣ ಇದೆ ರೀ, ಕಾರಣ ಇದೆ. ಅವನ ಮೇಲೆ ವಿಷ ಹಾಕ್ತೀನಿ. ನನ್ನ ಹೊಲದ ಪಕ್ಕದ್ದೆ ರಾಯಣ್ಣನ ಹೊಲ, ಅವನ ಹಸು ನನ್ನ ಹೊಲದಲ್ಲಿ ಬಂದು ನಿಲ್ತಾ ಇತ್ತು. ಹಸು ತಗೊಂಡೋಗಿ ದೊಡ್ಡಿ ಕಟ್ಬಿಟ್ಟೆ. ಅಷ್ಟಕ್ಕೆ ರಾಯಣ್ಣ ಹೇಳ್ದೆ ಬಂದು ನಾನು ಎದೆ ಬಂದ್ಬಿಡದೆ ಗಾಡಿ ಕಟ್ಟಿದವನು. ಸರಿಯಾಗಿತ್ತು ತಾನೆ. ಸಮಸ್ತ ಜನಗಳಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸಂಗೊಳ್ಳಿ ರಾಯಣ್ಣನು ಬಿಚ್ಚುಗತ್ತಿ ಬಸಪ್ಪ ಎಲ್ಲಣ್ಣ ಗಜವೀರ ಎಂಬುವರೊಡನೆ ಸೇರಿ ಅನೇಕ ಕಚೇರಿಗಳನ್ನು, ಧಾರವಾಡದ ಕಲೆಕ್ಟರ್ ಕಚೇರಿಗಳನ್ನು ಪೂರ್ತಿ ಮಾಡಿರುತ್ತಾನೆ. ಅವನನ್ನು ಹಿಡಿದುಕೊಟ್ಟವನಿಗೆ ಧಾರವಾಡದ ಕಲೆಕ್ಟರ್ ಅವರು ಒಂದು ಭೂಮಿಯನ್ನು ಕೊಡುವುದಾಗಿ ಹುಕುಂ ಮಾಡಿರುತ್ತಾರೆ. ದೇವ್ರೇ, ನೀನ್ ಇದ್ಯಾ ಅನ್ನೋದಕ್ಕೆ ಈ ವಿಷಯನೇ ಸಾಕ್ಷಿ ಅಪ್ಪ. ಇವತ್ತು ಸಂಜೆನೆ ನಿನಗೆ
ಆ ವಿಷಯ ನನ್ನ ಹತ್ರ ಈ ಸಮಾಚಾರದ ಇನ್ನೊಂದ್ಸಲ ಕಿವಿಲಿ ಕೇಳಿ ಆನಂದಿಸ್ಬಿಡ್ತೀನಿ. ಎಲ್ಲಿ ಈಗ ತಾನೇ ಸಾರ್ದಲ್ಲ, ಅದನ್ನ ಇನ್ನೊಂದ್ಸಲ ಸಾಧ್ಯಯ ಒಂದೊಂದು ಕೊಟ್ರೆ ಹೇಳ್ತೀನಿ ಸ್ವಾಮಿ. ನಿನ್ನವ್ರು ಬೋಲ್ಬಿಡ್ತಿಲ್ಲ ಇದೆಲ್ಲ ನೀವು ತೋರಿಸಿದ ದಾರಿ ಅಲ್ವಾ ನೋಡಿಯಾ? ಅಲ್ಲಯ್ಯ, ನನ್ ತಲೆಗೆ ತಂದಲ್ಲಯ್ಯ. ಹೌದ್ರಿ, ತಲೆ ತೆತ್ತ ಬಿಡ್ರಿ. ಅವ್ನು ಕೇಳೋದಕ್ಕೆ ಹೆರುತ್ತಾ ಇದ್ದಾನೆ ಅಲ್ವೇ? ನೀವು ಎಷ್ಟು ಮನೆ ಹಾಳು ಮಾಡಿದ್ರೆ ಅವ್ನು ಒಂದು ಕಟ್ಟರೆ ನಿಮ್ಗೆ ಗಂಟೆ ಹೋಗುತ್ತೆ ಅಂತ. ಧಾರವಾಡ ಕಲೆಕ್ಟರ್ ಅವರು ಸಂಗೊಳ್ಳಿ ರಾಯಣ್ಣ, ಬಚ್ಚಮುತ್ತಿ ಬಸಪ್ಪ ಎಲ್ಲರನ್ನು ಹಿಡಿದುಕೊಟ್ಟವರಿಗೆ ಒಂದು ಭೂಮಿಯನ್ನು ಕೊಡ್ತಾರಂತೆ. ಕೇಳಿದ್ರೇನ್ರಿ ಶುಭ ಸಮಾಚಾರನ? ಶುಭ ಸಮಾಚಾರ. ಈ ತರ ಬಾಯಿ ಬಿಡೋದು ನಡೀರಿ. ಯಾರೋ ಕುದುರೆಯ ಮೇಲೆ ಪ್ರಜ್ಞೆಗಳಂತೆ ಮಲಗಿದೆ. ಬನ್ನಿ ಹೋಗಿ ನೋಡೋಣ. ಎಲ್ಲಣ್ಣ, ಎಲ್ಲಣ್ಣ, ಏನಾಯ್ತು ಎಲ್ಲಣ್ಣ? ನಿಮಗೇನಾಯ್ತು ಹೇಳಿ? ನಿಮಗೇನು ವಿಪತ್ತು ಬಂದು ಒದಗಿದ್ದು ಹೇಳಿ ಎಲ್ಲಣ್ಣ, ಹೇಳಿ. ಧಾರವಾಡದ ಕಲೆಕ್ಟರ್ ಹೇಳಿ, ಏನು ಮಾಡಿದ ಹೇಳಿ. ಮೋಸದಿಂದ ನನ್ನನ್ನು ಈ ಅವಸ್ಥೆಗೆ ತಲುಪಿಸಿದ್ದ ಎಲ್ಲಣ್ಣ, ಎಲ್ಲಣ್ಣ, ಕುಡಿ, ಕುಡಿ. ಇನ್ನು ಎಚ್ಚರವಿದ್ದೇವೆ. ಅವರು ಮೋಸದಿಂದ ಏನು ಬೇಕಾದರೂ ಮಾಡಲು ಸಿದ್ಧ. ನೀನು ಆಯ್ತು, ಎಲ್ಲಣ್ಣನವರು ನಮ್ಮನ್ನು ಅಗಲಿದರು. ಎಲ್ಲಣ್ಣ, ದೇಶಕ್ಕಾಗಿ ಪಡೆದ ನೀವೇ ನಿಜವಾದ ದೇಶಭಕ್ತರು. ನೀವೇ ನಿಜವಾದ ದೇಶಭಕ್ತರು. ಎಲ್ಲಣ್ಣ, ನಿಮ್ಮನ್ನು ಈ ಅವಸ್ಥೆಗೆ ಯಾರು ಗುರಿಪಡಿಸಿದರೋ ಅವರ ರುಂಡವನ್ನು ಚೆಂಡಾಡಿ ಅವರ ಬಿಸಿ ರಕ್ತದಿಂದ ನಿಮ್ಮ ಆತ್ಮಕ್ಕೆ ಅಭಿಷೇಕ ಮಾಡಿಸುತ್ತೇನೆಂದು ಈ ಕಟ್ಟ ಸಾಕ್ಷ್ಯಕ್ಕೆ ಪ್ರಮಾಣ ಮಾಡುತ್ತೇನೆ. ನೀನು ಓರ್ವ ಎಲ್ಲೆಡೆಂದು ಕೊಂದೆಂದು ಮಾತ್ರಕ್ಕೆ ಬೀಗಬೇಡ. ನೀನು ಕೊಂದಿರುವುದು ಎಲ್ಲೆಡೆನ ದೇಹ ಮಾತ್ರ. ಅವನ ಆತ್ಮವು ಇಡೀ ಕರ್ನಾಟಕದ ರಾಜ್ಯದ ಮುಖ್ಯ ಮೂಲೆಗಳಲ್ಲಿ ಸಂಚರಿಸಿ ಮುಂದೆ ಹುಟ್ಟುವ ಒಂದೊಂದು ಮಗುವು ಒಂದೊಂದು ಕಿಡಿಯಾಗಿ ನಿನ್ನ ವಂಶವನ್ನು ದಹಿಸದೆ ಬಿಡುವುದಿಲ್ಲ. ವೀರನ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಸಹಿಸಲಾರೆ. ಒಂದೆಡೆ ದುಃಖವು ಉಕ್ಕಿ ಬರುತ್ತಿದೆ. ಮೋಸವೆಂಬುದನ್ನೇ ಕಾಣದ ಈ ನನ್ನ ಪಾಪಿ ಕಣ್ಣುಗಳು ನೋಡಲಾರದಂತ ದೃಶ್ಯವನ್ನು ನೋಡುತ್ತಿದೆ. ಸಿಂಹದಂತ ಎಲ್ಲಣ್ಣನವರು ನಮ್ಮನ್ನು ಅಗಲಿದರು. ವೀರ ಮಾತೆ ಅನಿಸಿದ ತಾಯಿ ಚೆನ್ನಮ್ಮನವರು ಸಹ ಬ್ರಿಟಿಷರ ಬಂಧನದಲ್ಲಿ ಸಿಕ್ಕಿ ಎಡಮುರಿದ ಹಾವಿನಂತೆ ಪಂಜರದ ಗಿಳಿಯಂತೆ ಸೆರೆಮನೆ ಸೇರಿದರು. ಹಕ್ಕಬೊಕ್ಕರಿಂದಲೂ ಹೊಯ್ಸಳರ ರಾಜರಿಂದಲೂ ಕಟ್ಟಲ್ಪಟ್ಟ ಈ ಹಿಮಾಲಯದ ಸಾಮ್ರಾಜ್ಯ ನೀರಿಗೆ ಬಿದ್ದ ಉಪ್ಪಿನಂತೆ ಬೆಂಕಿಯನ್ನು ಆಲಂಗಿಸಿದ ಮೇಣದಂತೆ ಕರಗುತ್ತಿರುವುದನ್ನು ನೋಡಿ ನಾನು ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ಇನ್ನು ಈ ಸಿಟ್ಟನ್ನು ತಾಳಲಾರೆ. ಗಜವೀರರೇ,
ಶಾಂತಿಯಿಂದಲೇ ಸರ್ವೂ ಸಾಧ್ಯ. ಬಸಪ್ಪನವರೇ, ಈ ನಿಮ್ಮ ಶಾಂತಿ ಧರ್ಮಗಳನ್ನು ತ್ರೇತಾಯುಗಕ್ಕೆ ಮುಗಿದು ಹೋಯಿತು. ಶಾಂತಿ ಧರ್ಮಕ್ಕೆ ಬೆಲೆ ಕೊಟ್ಟ ದ್ರೌಪದಿಗೆ ಮಾನಭಂಗವಾಯಿತು. ಕುರುಕ್ಷೇತ್ರ ತಪ್ಪಲಿಲ್ಲ. ಎತ್ತರದ ಕಾಲದ ಹರಿದ ನಂತರವೇ ಶಾಂತಿ ನೆಲೆಸಿತ್ತು. ಗೋ ಪೂಜೆಯಂ ಗೈದವರು ನಾವು ರಾಜ್ಯವನ್ನೇ ನೀಡಿದೆವು. ಗೋ ಹತ್ಯೆಯನ್ನು ಗೈದವರು ರಾಜ್ಯವನ್ನು ಆಳಿದರು. ಬಸಪ್ಪನವರೇ, ಗಜವೀರರೇ, ಈ ನಿಮ್ಮ ಶಾಂತಿ ಧರ್ಮಗಳು ಕೆಲ ಕಾಲ ಮೂಲೆಗೊತ್ತಿವೆ. ನಡೆಯಿರಿ. ಇಂದಿನ ಈ ನಮ್ಮ ಕಣ್ಣೀರು ಮುಂದಿನ ಜೀವನದ ಪನ್ನೀರಾಗಲೇ. ಎಲ್ಲಪ್ಪನ ಕಾರ್ಯ. ಬಸಪ್ಪನವರೇ, ನಿಮಗೊಂದು ಗುರುತರವಾದ ಕಷ್ಟಕರವಾದ ಒಂದು ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನವರ ದೇಹವನ್ನು ಯಾವ ಪಾಪಿಗಳು ಗೋಚರಿಸದಂತೆ ಅವರ ಕಾರ್ಯವನ್ನು ನಿಮಗೊಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ರಾಯಣ್ಣ, ದೇಶ ಸೇವೆಗಾಗಿಯೇ ಈ ಶರೀರ ಮುಡಿಪು. ಹೇಳು ರಾಯಣ್ಣ, ಅದೇನು ಮಾಡಬೇಕೋ ಹೇಳು. ಶಿವಲಿಂಗ ಮಲ್ಲ ಸಜ್ಜನನ್ನು ಜೋಪಾನವಾಗಿ ಕರೆದುಕೊಂಡು ಸಂಜೆ ವೇಳೆಗೆ ಸಂಪಂಗಾವಿಗೆ ಬಂದು ಬಿಡಿ. ರಾಯಣ್ಣ, ಸಂಪಂಗಾವಿಯನ್ನು ಮುತ್ತಲು ಸಕಲ ಸಿದ್ಧತೆಗಳನ್ನು ಮಾಡಿ ನಿನಗೆ ವಿಷಯ ತಿಳಿಸಲೆಂದೇ ಇಲ್ಲಿಗೆ ಬಂದೆ. ಆದರೆ ಇಲ್ಲಿನ ದೃಶ್ಯ ನೋಡಿ ನನಗೆ ಮಾತೇ ಬರಲಿಲ್ಲ. ಈ ವೇಳೆಗಾಗಲೇ ನಮ್ಮ ಸಕಲ ಸೈನ್ಯವು ಸಂಪಂಗಾವಿಯ ಕಾಡಿನಲ್ಲಿ ಸೇರಿರುತ್ತಾರೆ. ತಾಳವಾಡಿ ಬೆಳವಾಡಿಯ ಜನ ನಮಗೆ ಸಹಾಯ ಮಾಡಲು ಸಿದ್ಧರಿದ್ದಾರೆ. ಈ ಎಲ್ಲ ಕಡೆಯಲ್ಲಿಯೂ ಇಂದು ರಾತ್ರಿ ನಮಗೆ ಜಯ ಸಿದ್ಧ. ನನಗಿಂತ ಮೊದಲ ಎಲ್ಲ ತ್ವರಿತವಾಗಿ ನೀವು ಕಾರ್ಯವನ್ನು ನಿರ್ವಹಿಸಿದ್ದೀರಿ. ನೀವಿನ್ನು ಹೊರಡಿ. ಎಲ್ಲವರೇ, ನಿಮ್ಮ ಈ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವರ ಒಂದು ರಕ್ತವನ್ನು ಕುಡಿದು ಆ ವಂಶವನ್ನು ನಿರ್ಮೂಲನೆ ಮಾಡುತ್ತೇನೆಂದು ಈ ಕಟ್ಟ ಸಾಕ್ಷ್ಯಕ್ಕೆ ಪ್ರಮಾಣ ಮಾಡುತ್ತೇನೆ. ಏನು ಎಷ್ಟು ದಿನ ಇರುತ್ತಾನೆ? ಆದರೂ ಕನ್ನಡಿಗರ ಶೌರ್ಯ ಪರಾಕ್ರಮ ಮೆಚ್ಚಲೇಬೇಕಾದದ್ದು. ಅದರಲ್ಲೂ ಕನ್ನಡಿಗರು ನೀತಿವಂತರು. ಚೆನ್ನಮ್ಮ ಹೆಂಗಸಾದರು ಅವಳ ಶೌರ್ಯವನ್ನು ಯಾರಾದರೂ ಮೆಚ್ಚಲೇಬೇಕು. ಸರ್ಕಾರ, ನಿಮ್ಮನ್ನು ನೋಡಲು ಯಾರು ಹೊರಗಡೆ ಬಂದಿರುವರು? ಯಾರು ಬಂದಿರುವರು? ವೆಂಕನಗೌಡ ಮತ್ತು ಇಂಗನಗೌಡ ಎಂದು ಇಬ್ಬರು ಬಂದಿರುವರು. ಅವರಿಗೆ ನಾನೀಗ ಏನಾಗಬೇಕಂತೆ? ನಿಮ್ಮನ್ನು ಕಾಣಲೇಬೇಕಂತೆ. ಓಕೆ, ಇಟ್ಸ್ ಆಲ್ ರೈಟ್. ಅವರನ್ನು ಒಳಗೆ ಕಳಿಸು. ಯಾರು ನೀವು? ಏನು ಮಾಡಿರಿ? ಸರ್ಕಾರ, ಇವರ ಹೆಸರು ಲಿಂಗನಗೌಡ, ಅವ್ರ ಹೆಸರು ವೆಂಕಟಗೌಡ. ಓ, ಎರಡು ಗೋಡ ಗೋಡ. ಸರ್ಕಾರ ಗೌಡ ಅಲ್ಲ ಸರ್ಕಾರ, ಗೌಡ. ಅರೆ ಅರೆ, ಗೌಡ ಗೌಡ. ಏನು ಗೌಡರೇ, ಏನು ಬಂದಿರಿ? ಅದೇ ಸರ್ಕಾರ, ರಾಯಣ್ಣ ಇಟ್ಕೊಟ್ಟವ್ರಿಗೆ ಹಣ ಕೊಡ್ತೀನಿ, ಭೂಮಿ ಕೊಡ್ತೀನಿ ಅಂತ ಡಂಗುರ ತರ್ತಿದ್ರಲ್ಲ, ರಾಯಣ್ಣ ನಾವಿಬ್ರು ಸೇರಿ ಕೊಡ್ತೀವಿ ಅಂತ ಕೇಳೋದಕ್ಕೆ ಬಂದ್ವಿ. ವೆರಿ ಗುಡ್, ವೆರಿ ಗುಡ್. ನಮಗೆ ತುಂಬಾ ಸಂತೋಷವಾಯಿತು. ನಿಮ್ಮಂತವರು ನಮಗೆ ಬೇಕು. ಏನು ಗೌಡರೇ, ನೀವು ಕುಡಿಯಲಿಕ್ಕೆ ಏನು ತಗೋತೀರಿ? ಸರ್ಕಾರ, ನಾವೇನು ಕುಡಿಯೋದಿಲ್ಲ. ನೋ ನೋ ನೋ, ನೀವು ನಮ್ಮ ಫ್ರೆಂಡ್ಶಿಪ್ಪಿಗಾಗಿ ಏನನ್ನಾದರೂ ಕುಡಿಯಲೇಬೇಕು. ವಿಸ್ಕಿ, ಬ್ರಾಂಡಿಯೋ, ಬಿಯರ್. ಸರ್ಕಾರ, ಈ ಬೀರು ಅಲ್ಮೇಲ ಬೆಳಿಗ್ಗೆ ಆಮೇಲೆ ನಾವು ಬೇಕಾದ್ರೂ ಕೇಳ್ತೀವಿ. ಈಗ ನಮ್ಗೆ ಅದೇನು ಬೇಡ ಸರ್ಕಾರ. ಆಯ್ತು ಸರ್ಕಾರ, ರಾಯಣ್ಣ ಇಟ್ಕೊಟ್ಟವ್ರಿಗೆ ಎಷ್ಟು ಹಣ ಕೊಡ್ತೀರಾ? ರಾಯಣ್ಣ ನಾನು ಹೇಳಿದ ಕೊಟ್ಟವರಿಗೆ 400 ರೂಪಾಯಿ ಕೊಡುತ್ತೇನೆ. ಅಂಥ ಕೆಲಸಕ್ಕೆ ಬರೀ 100 ರೂಪಾಯಿ.
ಇನ್ನೂ ಜಾಸ್ತಿ ಕೊಡಿ ಸರ್ಕಾರ. No, no, not 100 rupees. 400 ರೂಪಾಯಿ. 400 ರೂಪಾಯಿ. 400 rupees. 400 rupees. 400 ರೂಪಾಯಿ. ಸರ್ಕಾರವು ಅಷ್ಟೇ ಸಾಕ? ಅಥವಾ ಬೇರೆ ಏನಾದರೂ ಬೇಕಾ? ನಿಮ್ಮ ಸಂತೋಷವೇ ನಮಗೆ ಮುಖ್ಯ. ಅವನು ಏನು ಹೇಳಿದ? ಅವ್ರು ಹೇಳಿದ್ದು ರಾಯಣ್ಣ ಮಂಡೆ ಇಟ್ಕೊಡ್ತೀವಿ ಅಂತ ಸರ್ಕಾರ. ಸರ್ಕಾರ ಇದ್ರ ಜೊತೆಗೆ ಮತ್ತೊಂದು ಸಹಾಯ ಆಗ್ಬೇಕಾಗಿತ್ತು. ಅತಿ ಹೊಸ ಕೇಳಲಿ ಬಿಡಿ, ಕೇಳಿ. ನೀವೇ ಹೇಳ್ರಿ. ನೀವೇ ಹೇಳ್ರಿ. ನಾಚಿಕೆ ಆಗುತ್ತೆ. ನೀವ್ ಹೇಳಿ. ಮಾಡೋದೆಲ್ಲ ಹರ್ಕ ಕೆಲಸ. ನಾಚಿಕೆ ಬೇರೆ ಹೇಳ್ರಿ ನೀವೇ. ಬೇಡ ನೋಡಿ, ಈ ವಿಷಯ ಐತಿ ಅವಾಗ ಹಾಗೆ ಸ್ವಲ್ಪ ನಿಲ್ಲು. ಸರ್ಕಾರ ಅದೇ ಯಾರೊಬ್ಬರು ಹೇಳಿ. ಏನಿಲ್ಲ ಸರ್ಕಾರ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅನ್ನೋದಾದ್ರೆ ನಿಮ್ಮಲ್ಲೇ ಯಾವ್ದಾರು ಒಂದು ಹೆಣ್ಣು ಕೊಟ್ಟು ನನಗೆ ಮದುವೆ ಮಾಡಿದ್ರೆ ನಿಮ್ಮ ಹಣ, ನಿಮ್ಮ ಜಮೀನು ಏನು ಬೇಡ, ಅದೇ ನನಗೆ ಆನಂದ, ಪರಮಾನಂದ. ಮರಣಾನಂದ? ಪರಮಾನಂದ ಅಲ್ಲ, ಪರಮಾನಂದ. ಓಕೆ, ಸಮಾನಂದ. ಓಕೆ, ನಿಮ್ಮ ಆಸೆಯಂತೆ ನಮ್ಮಲ್ಲಿರುವ ಹುಡುಗಿಯರಲ್ಲಿ ಯಾರನ್ನಾದರೂ ನಿಮಗೆ ಕಟ್ಟು ಹಾಕಿ ನಿಮಗೆ ಸ್ವಲ್ಪ ಹಳ್ಳಿಯನ್ನು ಜೀವನ ಮಾಡಲು ಕೊಡುತ್ತೇವೆ. ಮೊದಲು ರಾಯಣ್ಣ ನಾನು ಹಿಡಿದು ಕೊಡಬೇಕು, ಆಮೇಲೆ ನಮ್ಮ ಕಡೆಯ ಹುಡುಗಿಯನ್ನು ಮದುವೆ ಮಾಡಿ ಕೊಡುತ್ತೇವೆ. ಸರ್ಕಾರ ನೀವು ನಿಜವಾಗ್ಲೂ ದೇವರ ಸ್ವರೂಪ. ಏನು ಔದಾರ್ಯ, ಏನು ಪ್ರೀತಿ, ಏನು ವಾತ್ಸಲ್ಯ, ಅದೇನು ವಿಶ್ವಾಸ. ನಮ್ಮಲ್ಲಿಂದ ಒಬ್ರು ಹುಟ್ಟೇ ಇಲ್ಲ. ಮುಂದೇನು ಹುಟ್ಟಲ್ಲ. ಆಯ್ತು, ಓಕೆ. ನೀವು ರಾಯಣ್ಣನನ್ನು ಹೇಗೆ ಹಿಡಿಯುತ್ತೀರಿ ಆದರೆ? ಸರ್ಕಾರ ರಾಯಣ್ಣನ ತಂಗಿ ಗಂಟ ಲಕ್ಕ ಹಾಕಿದ್ದಾರೆ. ಅವನು ನನ್ನ ಬಾಲ್ಯದ ಗೆಳೆಯ. ರಾಯಣ್ಣ ಎಲ್ಲಿ ಮಲಗ್ತಾನೆ, ಎಲ್ಲಿ ಊಟ ಮಾಡ್ತಾನೆ, ಎಲ್ಲಿ ಸ್ನಾನ ಮಾಡ್ತಾನೆ ಅನ್ನೋ ಎಲ್ಲ ಜಾಗನೂ ನನಗೆ ತೋರಿಸಿದ್ದಾನೆ. ರಾಯಣ್ಣ ಸ್ನಾನಕ್ಕೆ ಹೋದಾಗ ಅವನ ಬಳಿ ಒಬ್ಬರು ಇರೋದಿಲ್ಲ, ಹಾಗೂ ಅವನ ಹತ್ರ ಆಯುಧ ಕೂಡ ಇರೋದಿಲ್ಲ. ಆಗ ನೀವು ನಿಮ್ಮ ಸೈನ್ಯದ ಮೂಲಕ ಅವನ್ನ ಬಂಧಿಸ್ಬೋದು ಸರ್ಕಾರ. ಇದು ಒಳ್ಳೆ ಐಡಿಯಾ. ಅವನನ್ನು ಹಿಡಿಯುವುದಕ್ಕೆ ಇದು ಸೂಕ್ತವಾದ ಜಾಗ. ನಿಮಗೆ ಯಾವುದೇ ತೊಂದರೆಯಾಗದಂತೆ ನಮ್ಮ ಸೈನ್ಯವನ್ನು ನಿಮ್ಮ ಜೊತೆ ಕಳಿಸುತ್ತೇವೆ. ನಮ್ಮ ಸೈನ್ಯವನ್ನು ಹೇಗೆ ಕಳಿಸಿಕೊಡಲಿ? ಸರ್ಕಾರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಆ ಸಂಪಂಗಾವಿ ಹತ್ರ ಇರೋ ಆ ಆಂಜನೇಯ ದೇವಸ್ಥಾನದಿಂದ ಒಂದು ಕಾಡಿದೆಯಲ್ಲ, ಅಲ್ಲಿ ನಿಮ್ಮ ಸೈನ್ಯ ಎಲ್ಲ ಕಳಿಸ್ತೀವಿ. ಸರಿಯಾಗಿ 1 ಗಂಟೆಗೆ ರಾಯಣ್ಣ ಸ್ನಾನಕ್ಕೆ ಅಂತ ಬರ್ತಾನೆ. ಅವನು ಕೊಳಕ್ಕೆ ಇಳಿದಾಗ ನಿಮ್ಮ ಸೈನ್ಯನ ಕರೆದು ಬಿಡ್ತೀವಿ. ಅವನು ಕೊಳದಿಂದ ಮೇಲೆ ಬರ್ತಿದ್ದಕ್ಕೆ ನಿಮ್ಮ ಸೈನ್ಯ ಹಿಡಿದ್ಬಿಡ್ತೀವಿ. ಆಯ್ತು, ನೀವೇನು ಹೆದರಬೇಡಿ. ನನ್ನ ಸೈನ್ಯವನ್ನು ನಿಮ್ಮ ಜೊತೆ ಕಳಿಸುತ್ತೇನೆ. ಅಡಿಗಡಿ ಗೌಡರೇ, ಆ ರಾಯಣ್ಣನ ಮುಟ್ಟಿನ ಕೋಣ ಏನಿದೆ ಗೊತ್ತಾ? ಅವನು ಯಾವ ಮುದ್ದಿನ ಕೋಣ ಸಾಕು ನಮ್ಗೆ ಗೊತ್ತಿಲ್ಲಪ್ಪ. ಅದು ಕೋಣ ಯಾವ್ದು ಅದು ಕೋಣ? ಆ ತರ ಕೋಣ ಗಿಡ ಅದೇ, ಅದು ಮುಂಡೆಯಿಂದ ತಿಂದ್ಬಿಟ್ಟು ಹಿಂದೆಯಿಂದ ಟಪ ಆಗ್ತಲ್ಲ, ಆ ಕೋಣಗೆ ಅಲ್ಲ, ಮುಟ್ಟಿನ ಕೋಣ. ಮುಟ್ಟಿನ ಮದ್ದಿನ ಕೋಣೆ. ಅದಕ್ಕೆ ಮೊದಲು ಬೆಂಕಿ ಹಚ್ಚಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾವಿಟ್ಟಿದ್ದೀವಲ್ಲ, ನಿಮ್ಗೆ ಏನ್ ಸಹಾಯ ಬೇಕೋ ಎಲ್ಲ ಮಾಡಬೇಕು. ಆದ್ರೆ ನನ್ನ ಮದುವೆ ಮಾಡ್ಸೋದು ಮಾತ್ರ ಮರಿಬಾರ್ದು. ಅದನ್ನು ನಾವು ನೋಡಿಕೊಳ್ಳುತ್ತೇವೆ. ಸರ್ಕಾರ ನಾವೇ ಬರ್ತೀವಿ. ಹೋಗಿ ಬನ್ನಿ. ತುಂಬಾ ಥ್ಯಾಂಕ್ಸ್. ಕೈಗೇನಾಗಿದೆ? ನನ್ನ ಕೈಗೆ ಏನಾಗಿದೆ? ಇದು ನಮ್ಮ ಕಡೆ ಕಲಿಸಿಕೊಡುವ ಪದ್ಧತಿ. ಬರ್ತೀವಿ ಸರ್ಕಾರ. ಥ್ಯಾಂಕ್ ಯು. ಸರ್ಕಾರ ಅವ್ರಿಗೆ ಮಾಡಿದ್ರಲ್ಲ, ಹಂಗೆ ನಂದು ಮಾಡಿ. ಹಂಚೆ ಬೇಕಾದ್ರೆ ಇವ್ರು ಮದುವೆ ಮಾಡ್ಕೊಳ್ಳೋ ಹುಡುಗಿ ಕೈ ಎಷ್ಟು ಯಾವ ಬಾಯಿಂದ ಹೇಳಪ್ಪ? ಹೇಳಿ ನಿಂಗನಗೌಡರೆ, ಏನಾಯ್ತು?
ಪಾಪದಿಂದ ನಿನಗೆ ಈ ದುರ್ಗತಿ ಉಂಟಾಯಿತೆ. ಕ್ಷಮಿಸು ತಾಯಿ, ಕ್ಷಮಿಸು. ನಾನು ಯಾರಿಗಾಗಿ ಹೋರಾಡುತ್ತಿದ್ದೇನೋ, ನಾನು ಯಾವ ನೋವಿಗಾಗಿ ಹೋರಾಡುತ್ತಿದ್ದೇನೋ ಆ ಶಕ್ತಿಯೇ ದೂರವಾಯಿತೆ. ನನಗೇಕೆ ಈ ರಾಜ್ಯ, ನನಗೇಕೆ ಈ ಯುದ್ಧ, ನಾನೇಕೆ ಈ ದೇಹವನ್ನು ಹೊತ್ತು ಮಾಡಬೇಕು, ಯಾಕೆ ಮಾಡಬೇಕು? ರಾಯಣ್ಣ, ಏನಿದು? ನಿನ್ನ ಕಣ್ಣಲ್ಲಿ ನೀರೆ, ನಿನ್ನಂತ ವೀರನ ಕಣ್ಣಲ್ಲಿ ಇದೆ. ಸಮಾಧಾನ ತಂದುಕೋ ರಾಯಣ್ಣ, ಸಮಾಧಾನ ತಂದು. ನಿನ್ನ ತಾಯಿ ಸಾವಿಗೆ ಯಾರು ಕಾರಣರೋ ಅವ್ರ ಮೇಲೆ ಸೇಡನ್ನು ತೀರಿಸ್ಕೋ. ಮುಯಿಗೆ ಮುಯಿ ಮರಿಬೇಡ ರಾಯಣ್ಣ. ಹೌದು, ನಿಮ್ಮ ಮಾತು ನಿಜ. ಹೇಳಿ, ನನ್ನ ತಾಯಿಯನ್ನು ಕೊಂದವರು ಯಾರು? ನನ್ನ ತಾಯಿ ಈ ಸ್ಥಿತಿಗೆ ಕಾರಣ ಬೇಗ ಹೇಳಿ. ರಾಯಣ್ಣ, ತಾಯಿಯವರಿಗೆ ಬಯಲು ಹೋಗುವುದಲ್ಲೇ ಕಾಯಿಲೆ ಆಗಿತ್ತಂತಪ್ಪ. ಅದೇನು ಮದ್ದು ಅಂತ ಕೊಟ್ರಂತಪ್ಪ. ಅದು ಮತ್ತಲ್ವಂತಪ್ಪ, ವಿಷ ಕೊಟ್ಟು ಸಾಯಿಸಿರುವಂತ ಜನ. ಓ, ಆಂಗ್ಲರ ಅಹಂಕಾರ ಇನ್ನು ತಕ್ಕಲಿಲ್ಲವೇ? ಓ ಆಂಗ್ಲರೇ, ನಿಮ್ಮ ಅಹಂಕಾರವನ್ನು ತಗ್ಗಿಸಿ ಬಡ್ಡಿ ಪಡೆಯುತ್ತೇನೆ. ಏನು ಮಾಡಲೇ? ರಾಯಣ್ಣ, ನೀನು ಈ ಧೈರ್ಯದಿಂದ ಯುದ್ಧ ಮಾಡು. ನೀನು ಏನು ಸಹಾಯ ಬೇಕು ನಾವು ಕೊಡ್ತೀವೋ. ನಿಮ್ಮ ಮಾತು ನಿಜವೇ? ಕರೆನಪ್ಪ. ಕಿತ್ತೂರು ನಿನ್ಗೆಗೋ ನಮಗೂ ಆಗಿ ಕಿತ್ತೂರಿನ ಊಟ ಮಾಡಿದೀವಿ. ದ್ರೋಹ ಬದುಕ್ರೆ ನಾವು ಬದುಕ್ತೀವ? ಆರು ಕುದ್ ಮಕ್ಕಳೇ ಬದುಕಲ್ವಂತೆ, ಇನ್ನ ವಿಷ ಕುದ್ ಮಕ್ಕಳು ಬದುಕ್ತಾರೆ. ನೀನೇ ಹೇಳೋ. ಹೌದಪ್ಪ, ಅದಕ್ಕೋಸ್ಕರ ನಿನ್ನ ತಂಗಿ ಗಂಡ ಲಕ್ಕನ ಹತ್ರ ನೀನು ಇರೋ ವಿಚಾರ ತಿಳ್ಕೊಂಡು ಈ ವಿಚಾರ ನೀವು ತಿಳಿಸೋದಕ್ಕೆ ಅಂತ ಬಂದು. ಇನ್ನೊಂದು ವಿಚಾರ, ಧಾರವಾಡ ಕಲೆಕ್ಟರು ನಿನ್ನ ಹಿಡಿದುಕೊಂಡವ್ರಿಗೆ ಒಂದು ಭೂಮಿ ಹೆಣ್ಣು ಕೊಡೋದಾಗಿ ಹುಕುಂ ಮಾಡಿದ್ದಾರೆ. ನಿನ್ನ ಶಾಲೆ ಈ ವಿಷಯನ ಯಾವ ಮುಂದೆ ಬಾಯಿ ಬಿಡುತ್ತೋಡ ಕೊಡು ರಾಯಣ್ಣ, ಕೊಡು. ಇನ್ನು ಮುಂದೆ ನಾವು ಇಬ್ರು ನಿಮ್ಮ ಸೈನ್ಯ ಸೇರ್ಕೊಂಡ್ಬಿಡ್ತೀವೋ. ನಿಜಕ್ಕೂ ನಿಮ್ಮಂತ ವೀರನ ಪಡೆದ ನಮ್ಮ ಕಿತ್ತೂರು ಸಂಸ್ಥಾನ ನಿಜಕ್ಕೂ ತನ್ನಿ. ವೆಂಕಟಗೌಡರೇ, ನಾನು ಸ್ನಾನವನ್ನು ಮಾಡಿಕೊಂಡು ಮಾರುತಿ ನಮಸ್ಕರಿಸಿ ಬರುತ್ತೇನೆ. ತಾವು ಇಲ್ಲೇ ಇರಿ. ರಾಯಣ್ಣ, ಬೇಗ ಬಂದ್ಬಿಡು. ಆಗಲಿ, ಬರುತ್ತೇನೆ. ರಾಯಣ್ಣ, ಸ್ನಾನಕ್ಕೆ ಅಂತ ಹೋಗ್ತಾ ಇದೆಯಾ? ಅಲ್ಲಿ ಕಟ್ಟ ನಿಮ್ಗೆ ಯಾಕೋ ನೀ ಕೊಟ್ಟೋಗು. ವೆಂಕಟಗೌಡರೇ, ಈ ಕರ್ತವ್ಯ ನನ್ನ ಬಂಧು. ಇದನ್ನು ಬಿಟ್ಟು ನಾನು ಅರಗಳಿಗೆಯೂ ಇರಲಾರೆ. ಯಾವ ಸಮಯದಲ್ಲಿ ಯಾರು ಏನು ಬಂದರು? ನಾನು ಎಷ್ಟೋ ಸಾರಿ ಹೊಳೆಯಲ್ಲಿ ಈಜುತ್ತಿರ್ಬೇಕಾದ್ರೆ ಬಾಯಲ್ಲಿ ಕಚ್ಚಿಕೊಂಡೇ ಈಜಿದ್ದೇನೆ. ಅದಪ್ಪ, ಅದೇನೋ ಸರಿ, ನೀನು ಹೊಳೆಯಲ್ಲಿ ಸ್ನಾನ ಮಾಡಕ್ಕೆ ಅಂತ ಹೋಗ್ತೀಯಾ? ಇಲ್ಲಿ ಯಾರು ಶತ್ರುಗಳು ಮುಗ್ರೆ ನಾವು ಗತಿ. ಅದಕ್ಕೇನಪ್ಪ, ಅಕ್ಕತ್ತಿಲಿ ಕೊಟ್ಟೋಗು, ನಾವಿಲ್ಲೇ ಇರ್ತೀವಿ. ಶತ್ರುಗಳೇನಾದ್ರು ಬಂದ್ರೆ ನಿನ್ನ ಕರಿತೀವಿ. ನೀನ್ ಬೇಗ ಬಂದ್ಬಿಡಪ್ಪ. ತೆಗೆದುಕೊಳ್ಳಿ ಜೋಪಾನ, ನಾನು ಬರುತ್ತೇನೆ. ಜೋಪಾನ ಮರೆಯಬೇಡಿ. ಹೋಗ್ರ. ನೋಡಿದ್ರೇನ್ರಿ ನಾನು ಉಪಾಯನ? ನೋಡ್ರಿ, ರಾಯಣ್ಣ ಹೇಗೂ ನಡುವಿನಲ್ಲಿ ಇಸ್ತಾ ಇದ್ದಾನೆ. ಇದೇ ಒಳ್ಳೆ ಸಮಯ. ನಾವು ಆ ರಾಯಣ್ಣ ಜೋರಾಗಿ ಕರೆದ್ಬಿಡ್ತೀವಿ. ಅವ್ನು ನೀರಿನಿಂದ ಆಚೆ ಬಂದ ಕೂಡಲೇ ನೀವು ಹಿಡಿದ್ಬಿಡಿ ಅವನ್ನ. ಆಯ್ಕೆ ರಾಯಣ್ಣ, ರಾಯಣ್ಣ, ಅಂಗಡಿ ಬಿಡ್ತಪ್ಪ. ಪಾಪ ರಾಯಣ್ಣ, ಎಲ್ಲ ಮಾಡಿದ್ರು ಕಟ್ಟಿಕೊಳ್ಳೋದ. ಕಟ್ಟಿ ಕೊಟ್ರೆ ಒಳ್ಳೆ ನಿಮಗೀಗ ಸಂತೋಷವೇ? ರಾಯಣ್ಣ, ನಾನು
ಅವರು 6 ಜನ ಮಿತ್ರರನ್ನು ನನಗಾಗಲಿ ನೇಣಿಗೆ ಹಾಕಿಸುತ್ತಿದ್ದೇವೆ. ನಿಮಗೆ ಸಂತೋಷವೇ? ಓಹ್, ಈ ವಿಷಯ ಕೇಳಿದ್ಮೇಲಂತೂ ನನಗಂತೂ ಪ್ರಾಧಾನ್ಯ ಅಷ್ಟೇ ಸಂತೋಷ ಆಯ್ತು. ನಮ್ಮ ಶ್ರಮ ವ್ಯರ್ಥ ಆಗಿ ಅನ್ನೋದೊಂದೇ ಖುಷಿ. ಅವನಿಗೆ ಮಾತ್ರ ಛೀ! ಬಿಟ್ಟವನೇ, ದ್ರೋಹಿ! ನೀನೊಬ್ಬ ಕನ್ನಡಿಗನೇನೋ? ಮೋಸದಿಂದ ವಂಚಿಸಿ ಹಿಡಿಸಿಕೊಟ್ಟವನು ನೀನು ಅವನು ವೀರನೇನೋ? ಹಾಲುಣಿಸಿದ ತಾಯಿಯನ್ನೇ ಕೊಲಗೈತು ಬೆರೆಯುತ್ತಿರುವನು ನಿಮಗೆ ಸರಿಯಾದ ಸಾವು ಬರಲಿಲ್ಲ. ನೋಡುತ್ತೀರೇ? ಕೊಟ್ಬಿಟ್ಟ ಶಾಪನ ಹೇಗಾಗಿರು ಮೊದಲನೇ ಜೀವ ಬೆಳೆಸ್ಕೊಳ್ಳೋದು. ಎಲ್ಲವ ಕುಂಡೆ! ಯಾರಾದರೂ ನಿಂತು ಮಾತನಾಡುತ್ತಿರುವೆಂದು ತಿಳಿದು ಮಾತನಾಡೋ. ಸರ್ಕಾರ ಈ ಮುಂದೆ ನನ್ನ ಕುಂದಿರ್ತಾ ಇಲ್ಲ ನನ್ನ ಸರ್ಕಾರ. ಇನ್ಯಾಕೆ ಗತಿ ಸರ್ಕಾರ? ನೀವೇ ಗತಿ ಸರ್ಕಾರ, ನೀವೇ ಗತಿ. ನೋಡವೆ, ನೀವೇನು ಹೇಳಲಿಕೊಳ್ಳಬೇಡಿ. ರಾಯಣ್ಣನಿಗೆ ಇದು ಕೊನೆಯ ಮಾತುಗಳು. ಮಾತನಾಡಲಿ ಬಿಡಿ. ಸರ್ಕಾರ ಅವನಿಗೆ ತುಂಬಾ ಸತ್ತು ಹೇಗಂತ ತಿಳಿಸ್ಬಿಡಿ. ಅದೇ ಆಗಲೇ. ರಾಯಣ್ಣ, ನಿನ್ನ ಕಾಳೆಯ ಆಸೆ ಏನಾದರೂ ಇದೆಯಾ? ನನಗೆ ಯಾವ ಆಸೆ ಇಲ್ಲ. ಎಲ್ಲ ಮಾಡಬೇಕಾದ ಕರ್ತವ್ಯವನ್ನು ಮುಗಿಸಿ ಬಂದಿದ್ದೇನೆ. ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ನನ್ನ ತಾಯಿಯನ್ನು ಕಂಡು ಅವರಿಗೆ ಮನಸಾರೆ ನಮಸ್ಕರಿಸಿ ಬಂದೆ. ಅಣ್ಣ ಅತ್ತಿಗೆಗೆ ವಂದಿಸಿ ಬಂದೆ. ನನಗೆ ಯಾವ ಆಸೆ ಇಲ್ಲ. ಸರಿಯಾಗಿದ್ದಾರೆ. ನೀನೇನು ವಾಡಾಶಾಲಕ್ಕೆ ನಡೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಯಣ್ಣ, ಇಲ್ಲು ಯಾರು? ಇವರು ನನ್ನ ಗುರುಗಳು. ಓ, ನಿನ್ನ ಗೂಳುಗಾಲಿ. ಕಡೆಯ ಮಾತನ್ನು ಅವರ ಜೊತೆಯು ಆಡಿಬಿಡು. ರಾಯಣ್ಣ, ನಿನಗೆ ಇಷ್ಟು ಬೇಗ ಈ ಪರಿಸ್ಥಿತಿ ಒದಗುತ್ತದೆ ನಾನು ನಂಬಿರಲಿಲ್ಲ. ನಿನಗೆ ಈ ಪರಿಸ್ಥಿತಿ ಬರುವುದಕ್ಕೆ ಬಿಟ್ಟುದಕ್ಕೆ ನನ್ನ ದಯವಿಟ್ಟು ಕ್ಷಮಿಸು ರಾಯಣ್ಣ, ಕ್ಷಮಿಸುವವರು ನಾನಲ್ಲ, ಆ ದೇವರು. ದುಃಖ ಪಡಬೇಕು. ನಾನೇನು ಕೊಲೆ ಮಾಡಿ ಮೋಸ ಮಾಡಿ ಫಾಸಿಗೆ ಗುರಿಯಾಗುತ್ತಿಲ್ಲ. ವೀರನಾಗಿ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ನಾನು ಸರ್ವಸ್ವವನ್ನು ಗೆದ್ದಿದ್ದೇನೆ. ವೀರ ಸ್ವರ್ಗವನ್ನು ಸೇರುತ್ತಿದ್ದೇನೆ. ಚಿಂತಿಸಬೇಡಿ. ನಿಮ್ಮ ಈ ಬಲಿ ತ್ಯಾಗಗಳಿಗೆ ನಮಸ್ಕಾರ. ಮುಂದೆಯೂ ಕೂಡ ಈ ದೇಶಕ್ಕಾಗಿ ನೀವು ದುಡಿಯುವ ನನ್ನ ಪ್ರಾರ್ಥನೆ. ಹಾಗೆ ಮಾಡುತ್ತೇನೆ. ನಿನ್ನ ಮತ್ತೆ ನನ್ನ ಅಭಿಲಾಷೆಗಳನ್ನು ತಿಳಿಸಿ ನಾನು ಅದನ್ನು ಚಾಚು ತಪ್ಪದೆ ಮಾಡುತ್ತೇನೆ. ನನ್ನ ಕೊನೆಯ ಆಸೆ ಏನೆಂದರೆ, ನಾನು ಮರಣ ಹೊಂದಿದ ನಂತರ ಈ ನನ್ನ ದೇಹವನ್ನು ಹೆಣ ತಿನ್ನುವ ಚಾಂಡಲನ ಕೈಗೆ ಸಿಕ್ಕಿಸದೆ ನನ್ನ ತಾಯಿಯನ್ನು ಕಷ್ಟಕ್ಕೆ ಕಳುಹಿಸಿ ನನ್ನ ಈ ಗೋರೆಯ ಮೇಲೆ ಒಂದು ಆಲದ ಸಸಿಯನ್ನು ನಡಿ. ಅದೇ ನನ್ನ ಕೊನೆಯ ಆಸೆ. ಹಾಗೆ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಯಣ್ಣ, ನಿನ್ನ ಗುಳುಗಳೊಂದಿಗೂ ಮಾತು ಮುಗಿಯಿತು. ನೀನು ವಾಡಾಶಾಲಕ್ಕೆ ನಡೆ. ಈ ಮುಸುಕಿನ ಜೀವ ಬೇಕೆ? ಇದು ನಿನಗೆ ಅಲ್ಲಿ ಏನು ಕಾಣಿಸಾಗಿರಲಿ ಎಂದು ಹಾಕಿಸುವುದಕ್ಕಾಗಿ. ಪ್ರಪಂಚ ಏನು ತಿರುಗುವುದು. ಹಗ್ಗದಿಂದ ನಮ್ಮನ್ನು ನೇತು ಹಾಕಿ ಅದನ್ನು ಆನಂದದಿಂದ ಕಣ್ತುಂಬ ನೋಡಬೇಕಾದವರು ನೀವು. ಈ ಜೀವನದಿಂದ ಕಣ್ಮುಚ್ಚಿ ಮುಖ ಮುಚ್ಚಿಕೊಂಡು ನೋಡಬೇಕಾದವರು ನೀವು. ವೀರರಾದ ನಮ್ಮದಲ್ಲ, ಹೇಳಿಗಳಾದ ನಿಮಗೆ. ಹೌದು, ಈ ನನ್ನ ದೇಹದಲ್ಲಿ ಒಂದು ಹನಿ ಬಿಸಿ ರಕ್ತ ಇರುವವರೆಗೂ ಈ ತಾಯಿ ನಾಡಿಗಾಗಿ ನಾನು ಹೋರಾಡುತ್ತೇನೆ. ಎಂದಾದರೊಂದು ದಿನ ಬಿದ್ದು ಹೋಗುವ ಈ ದೇಹಕ್ಕೆ ಏಕೆ ಹೆದರಬೇಕು? ಚಿಪ್ಪಿನೊಳಗೊಂದು ಮುತ್ತು ಇರುವಂತೆ ಮಾನವ ದೇಹದ ರೋಗಗಳೊಂದು ಚಿಪ್ಪು ಸುಣ್ಣವಾಯಿತು, ನೀರು ಆವಿಯಾಯಿತು. ಇನ್ನೇಕೆ ಹೆದರಬೇಕು ಈ ದೇಹಕ್ಕೆ? ನಿನಗೇನು ಕನ್ನಡ ಎನ್ನುವ ಕೂಗು ಹೋಗಿಲ್ಲ. ನಾನು ನಿನ್ನ ಕನ್ನಡ ನಾಡನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೇನೆ. ಕನ್ನಡ ತಾಯಿಯ ಬಗ್ಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು? ಕನ್ನಡದ ಪುತ್ರರೇ, ಕನ್ನಡಿಗರು ರಣಪ್ರಿಯರೆಲ್ಲವೆಂದು ತಿಳಿದಿರುವ ಈ ದುರ್ಮಾರ್ಗಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ. ನಾನು ಹೋಗಿ ಬರುತ್ತೇನೆ. ಜೀವನವೆಂಬ ಸಂತೆಗೆ ಬಂದಿದ್ದೆ. ನಾನು ಯುದ್ಧಕ್ಕಾಗಿ ಹೋರಾಡಿದೆ. ನಾನು ಹೋಗಿ ಬರುತ್ತೇನೆ.
ದಿನಾಂಕ ದಿನಾಂಕ 26/1/1831 ತಾರೀಕು ರಾಯಣ್ಣನನ್ನು ನಂದಿಗಡದಲ್ಲಿ ಗಲ್ಲಿಗೇರಿಸಲಾಯಿತು. 2 ದಿನ 2 ಹಗಲು 6 ದೇಹಗಳು ಹಾಗೆಯೇ ನಿಧನರಾಗಿವೆ. ಕಲಾವಿದರೆಲ್ಲ ವೇದಿಕೆ ಮೇಲೆ ಬನ್ನಿ. ಈಗ ಪಾತ್ರ ಪರಿಚಯ. ಸೈನಿಕನ ಪಾತ್ರದಲ್ಲಿ ಮಾನ್ಯ ಖೇಟ ಶರಣ್. ರಾಕೇಶ್ ಎಸ್ಪಿ ವೈರನ ಪಾತ್ರದಲ್ಲಿ ರಾಹುಲ್. ಪವನ್ ಚಂದ್ರ ರಾಜೇರಸ್ ರಾಜನ ಪಾತ್ರದಲ್ಲಿ. ಗಜವೀರನ ಪಾತ್ರದಲ್ಲಿ ದಿವಾಕರ್. ರಾಣಿ ಚೆನ್ನಮ್ಮ ಅವರ ಪಾತ್ರದಲ್ಲಿ ನೇತ್ರ ಕಲ್ಲೂರು. ಬಸವೇಗೌಡ. ಸತೀಶ್. ಲಿಂಗೇಗೌಡನ ಪಾತ್ರದಲ್ಲಿ ಶಶಿಧರ್. ಯಲ್ಲಣ್ಣನ ಪಾತ್ರದಲ್ಲಿ ವಿವಾನ್ ವೈದ್ಯ. ಬಾಡಿಗಾರ್ಡ್ ಪಾತ್ರದಲ್ಲಿ ಕುಶಾಲ್ ಸೊಮ್ನಳ್ಳಿ. ಹಾಗೆ ಸಂಗೀತದಲ್ಲಿ ಸಂತೋಷ್ ಕೊಟ್ಟೂರು ಹಾಗೂ ಲೈಟಿಂಗ್ ಬೆಳಕು ಪ್ರಸನ್ನರವರು ಅವರು ಕೂಡ ವೇದಿಕೆ. ಛಾಯಾಗ್ರಾಹಕರಾಗಿ ಪವನ್ ಸಿ ಅವರು ಕೂಡ ಧನ್ಯವಾದಗಳು. ಇಷ್ಟು ಹೊತ್ತು ನಾಟಕವನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಪ್ರಸನ್ನ ಬನ್ನಿ. ಸಿಗುತ್ತಾ? ಲಿಂಗಣ್ಣ ಆರಾಮ ಆರಾಮ ಸರ್. ಎಲ್ಲ ಒಟ್ಟಿಗೆ ಬಂದ್ಬಿಟ್ರೆ ಊಟ ಮಾಡೋದು. ಸೆಂಟರ್ ಬರ ಹೀಗೆ ಕೊಡ್ಕೊಂಡು ಇಲ್ಲೇ ಗಾಡಿ ಬಿಟ್ಟವ್ರಲ್ಲ. ಹೌದಾ?